ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನನ್ನ ಒಡೆಯನು ರಕ್ಷಕನು ಮೋಕ್ಷಕನು ಅತಿ ಬೇಗನೆ ಬರಲಿರೋ ಮರಳಿಗೆ ನಾವು ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಕೃತ್ಯಗಳು ಕೂಡ ಒಂದನ್ನು ತಿಳಿಸ್ತಾ ಇದ್ದೇನೆ. ದೇವರು ನಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಓಕೆ, ಹೋದ ತಿಂಗಳು ವಾಕ್ಯ ಯಾವ ದಿನ ಮಾಡಿದ್ವಿ ನೆನಪಿದೆನಾ? ಯಾರ ಮನೆಯಲ್ಲಿ ಪ್ರೇಯರು? ಯಾವ ವಾಕ್ಯ ಯಾವ್ದಿತ್ತು ರೀ? ನೆನಪಿದೆ. ಓದುವಾಗಲೇ ನೆನಪಿದೆ. ಆಮ ಕರೆಕ್ಟ್ ಹೇಳ್ತಾ ಇರೋದು ಕರೆಕ್ಟ್ ಇದೆ, ಸರಿಯಾಗಿ ಹೇಳ್ರಿ. ಅದೇ ಹಲ್ಲೆಲೂಯಾ. ದೇವರು ಮೆಚ್ಚುವ ನಾಲಿಗೆ. ದೇವರು ಯಾವ ನಾಲಿಗೆಯನ್ನು ಮೆಚ್ಚುತ್ತಾನೆ? ಮೊದಲನೇದಾಗಿ ಸ್ತುತಿಯನ್ನ. ದೇವರು ಮೆಚ್ಚುವ ನಾಲಿಗೆಯಲ್ಲಿ ಮೊದಲ ನಾಲಿಗೆ ಯಾವ ನಾಲಿಗೆ? ಸ್ತುತಿ ಮಾಡುವಂತ ನಾಲಿಗೆ. ಎರಡನೇ ನಾಲಿಗೆ ಪ್ರಾರ್ಥಿಸುವಂತ ನಾಲಿಗೆ. ಮೂರನೇ ನಾಲಿಗೆ ಯಾವ ನಾಲಿಗೆ? ಕೀರ್ತನೆಗಳನ್ನ ಹಾಡುವಂತ, ಹಾಡುಗಳನ್ನ ಆಡುವಂತ ನಾಲಿಗೆ. ನಾಲ್ಕನೇದಾಗಿ ಯಾವ ನಾಲಿಗೆ? ಸಾಕ್ಷಿಯನ್ನ ಹೇಳುವಂತ ನಾಲಿಗೆ. ಹಲ್ಲೆಲೂಯಾ. ನೆನ್ಪಿಟ್ಕೊಂಡ್ರಿ? ಸ್ವಲ್ಪ ನೆನ್ಪಿಟ್ಕೊಂಡ್ರಿ, ಬಹಳ ಸಂತೋಷ. ಈ ಸಮಯದಲ್ಲಿ ಒಂದು ಹೊಸದಾಗಿರ್ತಕ್ಕಂಥ ಸಂದೇಶದ ಕಡೆಗೆ ನಾವು ಹೋಗೋಣ. ಈ ಲೋಕದಲ್ಲಿ ಅನೇಕವಾಗಿರ್ತಕ್ಕಂಥ ವಿಸ್ಮಯ ತರುವಂಥ ಘಟನೆಗಳು ನಮ್ಮ ಜೀವಿತದಲ್ಲಿ ನಡೀತಾ ಇರ್ತವೆ. ಕೆಲವೊಂದು ಘಟನೆಗಳನ್ನು ನೋಡಿ ಬಹಳ ಆಶ್ಚರ್ಯ ಆಗುತ್ತೆ ನಮಗೆ. ಲೋಕದಲ್ಲಿ ನಡೆಯುವಂಥ ಘಟನೆಗಳು ಬಹಳ ಆಶ್ಚರ್ಯ ತರುವ ರೀತಿಯಲ್ಲಿ ನಮಗೆ ಜರುಗ್ತಾ ಇರ್ತವೆ. ಇನ್ನು ಕೆಲವು ಘಟನೆಗಳು ಇದು ಆಗಬಾರ್ದಾಗಿತ್ತು, ಅದು ಆಗಿ ಆಶ್ಚರ್ಯ ಆದರೆ ಇನ್ನೊಂದು ಕೆಲವು ಘಟನೆಗಳು ಆಗಿ ಆಶ್ಚರ್ಯವನ್ನ ಉಂಟು ಮಾಡ್ತಾ ಇರ್ತವೆ. ಹಲ್ಲೆಲೂಯಾ. ಕೆಲವೊಂದು ಸಮಯದಲ್ಲಿ ನಾವು ನೋಡುವಾಗ ಆಶ್ಚರ್ಯ ತರುವಂತ ಸಂಗತಿಗಳು ಅನೇಕ ಲೋಕಗಳಲ್ಲಿ ನಡೀತಾ ಇರಬೇಕಾದ್ರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿರುವಂತ ಸಮಯದಲ್ಲಿ ಆತನು ಎರಡು ಕಾರ್ಯಗಳಿಗಾಗಿ ಬಹಳ ಆಶ್ಚರ್ಯಪಟ್ಟ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ಎರಡು ಕಾರ್ಯಗಳನ್ನು ಇವತ್ತು ನಾವು ನೆನಪು ಮಾಡಿಕೊಳ್ಳೋಣ. ಒಂದು ವೇಳೆ ಮೊದಲನೇ ಗುಂಪಿನಲ್ಲಿದ್ರೆ ದೇವರಿಗೆ ಸ್ತೋತ್ರ. ಒಂದು ವೇಳೆ ಎರಡನೇ ಗುಂಪಿನಲ್ಲಿದ್ರೆ ನಿಮ್ಮನ್ನು ನೀವೇನ್ ಮಾಡಬೇಕು? ಸರಿ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಯೇಸು ಕ್ರಿಸ್ತನನ್ನ ಬಹಳ ಅತ್ಯಾಶ್ಚರ್ಯಕ್ಕೆ ಗುರಿ ಮಾಡಿರ್ತಕ್ಕಂಥ ಸಂಗತಿಗಳು ಯಾವ್ರಿ? ಮೊದಲನೇದಾಗಿ ನಂಬಿಕೆ, ಎರಡನೇದಾಗಿ ಅಪನಂಬಿಕೆ. ಹಲ್ಲೆಲೂಯಾ. ಮೊದಲನೇದಾಗಿ ವಿಶ್ವಾಸ, ಎರಡನೇದಾಗಿ ಅವಿಶ್ವಾಸ. ಆ ಯಾವ ಸಂಗತಿಗಳು ಎಂಬುದಾಗಿ ನಾವು ನೋಡೋಣ. ಮೊಟ್ಟ ಮೊದಲನೇದಾಗಿ ಸಮಯದಲ್ಲಿ 8ನೇ ಅಧ್ಯಾಯ ಮತ್ತಾಯ ಬರೆದ ಸುವಾರ್ತೆ ಅಂತ ತೆಗಿರಿ. ಮತ್ತಾಯ ಬರೆದ ಸುವಾರ್ತೆ 8ನೇ ಅಧ್ಯಾಯ ಪಡೆದಿದ್ದೀರಾ? 10ನೇ ವಚನ ಓದಿ. ಯೇಸು ಇದನ್ನು ಕೇಳಿ ಆಶ್ಚರ್ಯಪಟ್ಟು ಯೇಸು ಇದನ್ನ ಕೇಳಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿದ್ದವರಿಗೆ ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿಯೂ ಕಾಣಲಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಯೇಸು ಇದನ್ನ ಕೇಳಿ ಆಶ್ಚರ್ಯಪಟ್ಟು. ಯಾವುದನ್ನ ಕೇಳಿ ಯೇಸು ಕ್ರಿಸ್ತನು ಆಶ್ಚರ್ಯಪಟ್ಟ? ಯಾವ ಸಂಗತಿಯನ್ನ ಕೇಳಿ ಯೇಸು ಕ್ರಿಸ್ತನು ಆಶ್ಚರ್ಯಪಟ್ಟ? ಅಲ್ಲಿ ಒಂದು ಸಂಗತಿ ನಡೆದಿದೆ. ಆತನು ಕಪೆರ್ನೌಮೆ ಎನ್ನುವಂತ ಪಟ್ಟಣಕ್ಕೆ ಬಂದಿದ್ದಾನೆ ಪ್ರಿಯರೇ. ಆತನ ಸುವಾರ್ತೆಯ ಮೇನ್ ಕೇಂದ್ರ ಆಗಿರುವಂತದ್ದು ಯಾವುದು? ಸುವಾರ್ತೆ ವಿಷಯದಲ್ಲಿ ಕಪೆರ್ನೌಮೆ ಎನ್ನುವಂತ ಪಟ್ಟಣ. ಆ ಕಪೆರ್ನೌಮೆಯನ್ನ ಮುಖ್ಯ ಕೇಂದ್ರವಾಗಿಟ್ಟುಕೊಂಡು ನಜರೇತು, ಅದೇ ರೀತಿಯಾಗಿ ಗಲಲಿಯ, ಇನ್ನೊಂದು ದೆಕಪೋಲಿ, ಇನ್ನು ಬೇರೆ ಬೇರೆ ಪ್ರಾಂತಗಳಲ್ಲಿ ಆತ ಸುವಾರ್ತೆ ಸೇವೆಯನ್ನ ಹೋಗಿ ಮಾಡ್ತಾ ಇದ್ದ ಪ್ರಿಯರ. ಆದ್ರೆ ಮೇನ್ ಆಗಿ ಮುಖ್ಯ ಕೇಂದ್ರವಾಗಿರುವಂತದ್ದು ಯಾವ್ದಾಗಿತ್ತು? ಈ ಕಪೆರ್ನೌಮೆ ಎನ್ನುವಂತ ಪಟ್ಟಣ ಪ್ರಿಯರೇ. ಯೇಸು ಕ್ರಿಸ್ತನು ಕಪೆರ್ನೌಮಿಗೆ ಬಂದಂತ ಸಮಯದಲ್ಲಿ ಅಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಘಟನೆ ನಡೀತಾ ಇದೆ. ಆ ಘಟನೆ ಏನಂದ್ರೆ, ಯೇಸು ಸ್ವಾಮಿ ಯಾವಾಗ ಆ ಸ್ಥಳಕ್ಕೆ ಬಂದನೋ ಆ ಸ್ಥಳಕ್ಕೆ ಒಬ್ಬ ಅನ್ಯನು, ದೇವರನ್ನ ಅರಿಯಲಾರದಂತ
ಮನುಷ್ಯನು, ಆತನ ಕೈ ಕೆಳಗಡೆ 100 ಜನರು ಸೈನಿಕರಿದ್ದಾರೆ. ಆ ಶತಾಧಿಪತಿ ಯೇಸು ಕ್ರಿಸ್ತನ ಬಳಿಗೆ ಬರ್ತಾ ಇದ್ದಾನೆ ಪ್ರೇರೆ. ಯಾಕೆ ಬರ್ತಾ ಇದ್ದಾನಂದ್ರೆ ಆ ಶತಾಧಿಪತಿಯ ಆಳಿಗೆ ಏನಿದ್ದಿಲ್ಲ, ಆರಾಮಿದ್ದಿಲ್ಲ, ಅನಾರೋಗ್ಯ ಇತ್ತು, ಆತನು ಸಾಯಲಿಕ್ಕಿದ್ದಾನೆ ಎನ್ನುವಂತ ಸುದ್ದಿ ಇನ್ನು ಸ್ವಲ್ಪ ಹೊತ್ತರಲ್ಲಿಯೇ ಬರಲಿಕ್ಕಿತ್ತು. ಹಲ್ಲೆಲೂಯಾ. ಪ್ರೇಸ್ ಗಾಡ್. ವಾಕ್ಯ ಹೇಳ್ತಾ ಇದೆ, ಯಾವಾಗ ಆ ಶತಾಧಿಪತಿ ಯೇಸು ಕ್ರಿಸ್ತನ ಕುರಿತಾಗಿ ಕೇಳಿದ್ನೋ, ಯೇಸು ಕ್ರಿಸ್ತನ ಮಾಡುವಂತ ಆಶ್ಚರ್ಯ ಕಾರ್ಯಗಳ ಕುರಿತಾಗಿ ಕೇಳಿದ ಮೇಲೆ ಆತನು ತನ್ನ ಆಳಿಗೆ ಮೊದಲು ಎಲ್ಲೆಲ್ಲಿ ತೋರಿಸಿದ್ನೋ ಎಲ್ಲಿ ಕೂಡ ಏನಾಗಲಿಲ್ಲ, ಬಿಡುಗಡೆ, ಸ್ವಸ್ಥತೆ ಆಗಲಿಲ್ಲ. ಆ ಸಮಯದಲ್ಲಿ ಆತನು ಯಾರನ್ನ ಹುಡುಕಿಕೊಂಡು ಬರ್ತಾ ಇದ್ದಾನೆ ಈಗ? ನಜರೇತಿನ ಯೇಸುವನ್ನ. ಹಲ್ಲೆಲೂಯಾ. ನಾವು ಆರಾಧನೆ ಮಾಡುವಂತ ದೇವರ ಹೆಸರು ಏನ್ರಿ? ನಜರೇತಿನ ಯೇಸು. ಆತನ ಅಡ್ರೆಸ್ ಏನು? ನಜರೇತ್. ಹಲ್ಲೆಲೂಯಾ. ನಜರಾಯನು ಎಂಬುದಾಗಿ ಆ ಒಂದು ನಜರಾಯ ಒಂದು ಪದ್ಧತಿಯನ್ನ ಪರಿಪೂರ್ಣವಾಗಿ ನಿಭಾಯಿಸಿದಂತಾತನು, ನಿರ್ವಹಿಸಿದಂತಾತನು ಯೇಸು ಹೊರತಾಗಿ ಬೇರೆ ಯಾರು ಕೂಡ ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸುವನ್ನ ಹುಡುಕಿಕೊಂಡು ಆತ ಬಂದ. ಆತನ ಆಸೆ ಒಂದೇ, ನನ್ನ ಆಳಿಗೆ ಸ್ವಸ್ಥತೆ ಆಗುತ್ತೆ, ನಾನು ಬಿಡುಗಡೆಯನ್ನ ಹೊಂದಿಕೊಳ್ತೀನಿ, ನಾನು ಒಂದು ಶುಭ ಸುದ್ದಿಯನ್ನು ಹೊತ್ತುಕೊಂಡು ಹೋಗ್ತೀನಿ ಹೊರತಾಗಿ ಬೇರೆಯನ್ನ ಯಾವುದನ್ನ ಅಲ್ಲ ಎಂಬುದಾಗಿ ಏನ್ ಮಾಡಿದ ಪ್ರಿಯರೇ? ಯೇಸುವನ್ನು ಹುಡುಕಿಕೊಂಡು ಬರ್ತಾ ಇದ್ದಾನೆ. ಕುದುರೆಯಿಂದ ಕೆಳಗಡೆ ಇಳಿದು ಯೇಸುವಿನ ಬಳಿಗೆ ಬಂದು ಹೇಳ್ತಾ ಇದ್ದಾನೆ ಏನಂತೇಳಿ, ಸ್ವಾಮಿ, ಗುರುವೇ, ನನ್ನ ಆಳಿಗೆ ಏನಾಗಿದೆ? ಅನಾರೋಗ್ಯವಾಗಿದೆ, ಅವನು ಸಾಯ್ಲಿಕ್ಕಿದ್ದಾನೆ. ಒಂದ್ಸಾರಿ ಓದ್ತಿರೋ ವಾಕ್ಯ ಓದ್ರಿ. 5ನೇ ವಚನ. ಆತನು ಕೆಫರ್ನೌಮಿಗೆ ಬಂದಾಗ ದಂಡಿನ ಶತಾಧಿಪತಿಯು ಆತನ ಬಳಿಗೆ ಬಂದು ಪ್ರಭುವೇ ನನ್ನ ಆಳು ಪಾರ್ಶ್ವವಾಯುವಿನಿಂದ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆ ಎಂದು ಹೇಳಿಕೊಂಡನು. ಆತನು ಅವನಿಗೆ ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆ ಎಂದು ಹೇಳಿದ್ದಕ್ಕೆ ಆ ಶತಾಧಿಪತಿಯು ಪ್ರಭುವೇ ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುವುದು. ಹಲ್ಲೆಲೂಯಾ. ಅಲ್ಲಿವರೆಗೆ ಆಳನ್ನ ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗಿದ್ದಾನೆ, ಎಲ್ಲೆಲ್ಲಿಗೋ ಏನೆಲ್ಲ ಮಾಡಿದ್ದಾನೆ, ಏನೆಲ್ಲ ಮೆಡಿಕಲ್ ಟ್ರೀಟ್ಮೆಂಟ್ ಅನ್ನು ಕೊಡಿಸಿದ್ದಾನೆ, ಆದ್ರೂ ಆ ವ್ಯಕ್ತಿಗೆ ಏನಾಗಿಲ್ಲ, ಗುಣ ಆಗಿಲ್ಲ. ಆದ್ರೆ ಈಗ ಯಾರನ್ನು ಹುಡುಕಿಕೊಂಡು ಬಂದಿದ್ದಾನಂತ? ಯೇಸು ಕ್ರಿಸ್ತನನ್ನು ಹುಡುಕಿಕೊಂಡು ಬಂದ. ಅಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಯೇಸುವಿಗೆ ತನ್ನಗಿರ್ತಕ್ಕಂಥ ಸಮಸ್ಯೆ ಎಲ್ಲವನ್ನು ಹೇಳ್ಕೊಳ್ತಾ ಇದ್ದಾನೆ. ಸ್ವಾಮಿಗೆ ಏನು ಹೇಳ್ಕೊಳ್ತಾ ಇದ್ದಾನ್ರಿ? ತನ್ನ ಜೀವಿತದಲ್ಲಿ ಇರ್ತಕ್ಕಂಥ ತೊಂದರೆಯನ್ನ, ಅನಾರೋಗ್ಯವನ್ನ, ಬಾಧೆಯನ್ನ, ಯಾವ ಒಂದು ಉದ್ದೇಶಕ್ಕೋಸ್ಕರವಾಗಿ ತಾನು ಹೊರಟು ಬಂದಿದ್ದಾನೋ ಅದೆಲ್ಲವನ್ನು ಹೇಳಿಕೊಂಡ ಮೇಲೆ ಮತ್ತೆ ಸ್ವಾಮಿಯವರು ಏನಂತಂದ್ರು, ಆಯ್ತು, ಖಂಡಿತವಾಗಿ ನಾನು ನಿನ್ನ ಮನೆಗೆ ಬಂದು ನಿನ್ನ ಆಳಿಗೆ ಏನ್ ಮಾಡ್ತೀನಿ? ಸ್ವಸ್ಥ ಮಾಡ್ತೀನಿ, ಗುಣ ಮಾಡ್ತೀನಿ ಅಂತ ಹೇಳಿದ್ರೆ ಅವಾಗ ಆತ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಅಲ್ಲಿಯ ಏನ್ ಮಾತ್ರಿ? ಸ್ವಾಮಿ, ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನ್ನಲ್ಲಿ ಇಲ್ಲ. ನೀನು ಇಲ್ಲಿಂದಲೇ ಒಂದು ಮಾತು ಹೇಳಿದ್ರೆ ಸಾಕು, ನೀನೊಂದು ಮಾತು ಹೇಳಿದ್ರೆ ಸಾಕಂತ ಹೇಳಿ ಗಿರೀಶ್ ನಾಯಕ್ ಅವರು ಸಾಂಗಲ್ಲಿ ತಗೊಂಡಿದಾರಲ್ಲ, ಇಲ್ಲಿ ವಚನ ಅಲ್ಲಿಯ ಪ್ರೈಸ್ ಲಾರ್ಡ್. ಏನಂತೆ? ನೀನೊಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುತ್ತೆ. ಅದಕ್ಕೇನಂತ ಕರಿತೀವಿ ನಾವು? ನಂಬಿಕೆ. ಏನ್ರಿ ಅದು? ನಂಬಿಕೆ. ನಂಬಿಕೆ ಅಂದ್ರೆ ಏನ್ರಿ? 11ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆಯ 1ನೇ ವಚನದಲ್ಲಿ ನೋಡ್ತಾ ಇದ್ದೇವೆ. ನಂಬಿಕೆಯು ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸದಿಂದ ಇರುವುದು ಅಂತ ಹೇಳುತ್ತೆ. ನಮ್ಗೆ ಯಾವ್ದನ್ನ ನಾವು ನಿರೀಕ್ಷೆ ಇಟ್ಟಿದ್ದೀವೋ ಆ ನಿರೀಕ್ಷೆಯ ವಿಷಯವಾಗಿ ನಾವು ಏನ್ ಮಾಡ್ಬೇಕು? ಭರವಸೆಯಿಂದ. ಭರವಸೆ ಯಾವಾಗಿರುತ್ತೆ? ನಂಬಿಕೆ ನಮ್ಮಲ್ಲಿ ಪರಿಪೂರ್ಣವಾಗಿ ಇದ್ದಾಗ ಖಂಡಿತವಾಗಿ ದೇವರಿಗೆ ಒಪ್ಪಿಸಿದಂತ ಯಾವ ಕಾರ್ಯವೇ ಆಗಲಿ ಅದನ್ನ ದೇವರು ಯಾವತ್ತಿಗೂ ಕೂಡ ನಿಷ್ಫಲ ಮಾಡೋದಿಲ್ಲ. ದೇವರು ಖಂಡಿತವಾಗಿ ಫಲವನ್ನ ಕೊಟ್ಟೇ ಕೊಡ್ತಾನೆ. ಅದುವೇ ನಂಬಿಕೆ. ಕ್ರೈಸ್ತರಲ್ಲಿ ಇವತ್ತಿನ ದಿವಸ ನಂಬಿಕೆ ಕಾಣಿಸ್ತಾ ಇಲ್ಲ. ಅಪನಂಬಿಕೆ, ಅವಿಶ್ವಾಸ, ಅಲ್ಪ ವಿಶ್ವಾಸಿಗಳಿಗೆ ಇರುವುದಕ್ಕೆ ಕಾರಣ ಏನಂದ್ರೆ ದೇವರ ಮೇಲೆ ಪರಿಪೂರ್ಣವಾಗಿ ಅವರು ಆತುಕೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ಲ. ದೇವರು ವಾಕ್ಯ ಹೇಳ್ತಾ ಇದೆ ಬೇರೆ, ಈ ಅನ್ಯನು ಆಗಿರ್ತಕ್ಕಂಥ ಈ ವ್ಯಕ್ತಿ, ಯಹೂದ್ಯನಲ್ಲದ ಈ ವ್ಯಕ್ತಿ ಯೇಸು ಕ್ರಿಸ್ತನ ಬಳಿಗೆ ಬಂದು ಏನಂತ ಹೇಳ್ತಾ ಇದ್ದಾನೆ? ನೀನು ಒಂದು ಮಾತು ಹೇಳಿದ್ರೆ ಸಾಕು. ಅಲ್ಲೆಲ್ಲ ಏನ್ರಿ ಅದು? ಒಂದು ಮಾತು. ಯಾಕಂದ್ರೆ ಆ ವ್ಯಕ್ತಿ ಗುರುತಿಸಿದ್ದಾನೆ ಯೇಸು ಕ್ರಿಸ್ತನು ಯಾರೆಂಬುದಾಗಿ. ಅಲ್ಲ, ಯೇಸು ಕ್ರಿಸ್ತನ ಹೆಸರೇನ್ರಿ? ಕ್ರಿಸ್ಮಸ್ ಟೈಮಲ್ಲೆಲ್ಲ ನೀವು ಹೇಳ್ತಾ ಇರ್ತೀರಿ. ಹೆಸರೇನು? ಇಮ್ಮಾನು
ಇಮ್ಮಾನುವೇಲ್ ಅಂದ್ರೆ ಏನಂತ? ದೇವರು ನಮ್ಮ ಸಂಗಡ ಇದ್ದಾನೆ. ಯಾರು ನಮ್ಮ ಸಂಗಡ ಇದ್ದಾರೆ? ದೇವರು. ಇಮ್ಮಾನುವೇಲ್ ಅಂದ್ರೆ ಯಾರು? ಯೇಸು ಕ್ರಿಸ್ತನು. ಯೇಸು ಸ್ವಾಮಿ ದೇವರಲ್ಲ ಅಂತ ಹೇಳಿ ಕೆಲವರು ಬೋಧನೆ ಮಾಡಕ್ ಬರ್ಸಿರ್ತಾರೆ, ಅವ್ರು ನಂಬಕ್ ಹೋಗ್ಬೇಡಿ. ಅಲ್ಲೆಲೂಯಾ. ಇಮ್ಮಾನುವೇಲ್ ಅಂದ್ರೆ ಯಾರ್ರಿ? ಫಸ್ಟ್ ಪೇಜ್ ಅಲ್ಲೇ ಇದೆ, ಫಸ್ಟ್ ಅಧ್ಯಾಯದಲ್ಲೇ ಇದೆ. 1ನೇ ಅಧ್ಯಾಯ 22-23ನೇ ವಚನ ಅನ್ಸುತ್ತೆ. ಮತ್ತೆ ಬರೋದು ಸುವಾರ್ತೆಯಲ್ಲಿ ಏನಂತ ಹೇಳಿ, ಇಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನ ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂಬುದಾಗಿ ಹೆಸರಿಡುವರು. ಆ ಹೆಸರಿನ ಅರ್ಥ ದೇವರು ನಮ್ಮ ಸಂಗಡ ಕೂಡ ಇದ್ದಾನೆ. ನಮ್ಮ ಸಂಗಡ ಕೂಡ ಇರುವಂತ ದೇವರು ಯಾರು? ಯೇಸು ಕ್ರಿಸ್ತನ. ಆ ಯೇಸು ಕ್ರಿಸ್ತನು ಯಾರೆಂಬುದಾಗಿ ತಿಳಿದುಕೊಂಡು ಆತನ ಬಳಿಗೆ ಬಂದಿದ್ದಾನೆ. ಸ್ವಾಮಿ, ನೀನು ನನ್ನ ಮನೆಗೆ ಬರಬೇಡ, ಇಲ್ಲಿಂದ ಒಂದು ಮಾತು ಹೇಳು ಸಾಕು, ಯಾಕಂದ್ರೆ ಆತನನ್ನು ಉಂಟು ಮಾಡಿದ ಆತನು ಕೂಡ ನೀನೇ. ಹಲ್ಲೆಲೂಯಾ. ವಾಕ್ಯ ಅರ್ಥ ಮಾಡ್ಕೊಳ್ಬೇಕು. ಸತ್ಯವೇದ ಹೇಳ್ತಾ ಇದೆ ಪ್ರೇರೆ, ಯಾವಾಗ ಇಂತಹ ನಂಬಿಕೆಯ ಮಾತನ್ನ ಆ ವ್ಯಕ್ತಿ ತಿಳಿಸಿದನು, ಅವಾಗ ಯೇಸು ಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಏನಂತ ಹೇಳಿ, ಇಂತಹ ನಂಬಿಕೆಯನ್ನ ನಾನು ಇಸ್ರಾಯೇಲ್ಯರಲ್ಲಿ ಕಾಣಲಿಲ್ಲ. ಅಂತಹ ವಿಶ್ವಾಸ. ಸ್ವಾಮಿ ನಮ್ಮ ಮನೆಗೆ, ಅಯ್ಯರ್ ನಮ್ಮ ಮನೆಗೆ ಬರಲಿಲ್ಲ ಅಂದ್ರೆ ಪರವಾಗಿಲ್ಲ, ಅಯ್ಯರ್ ಪ್ರಾರ್ಥನೆ ಮಾಡಿದ್ರೆ ಸಾಕಂತಾರೆ ಅಂತೀರಿ ನೀವು. ನಮ್ಮ ಮನೆಗೆ ಬರೋದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾವ ಊರದು? ಚಿಕ್ಕಲ್ಪುರಿ ಹೆಜ್ಜೆ ಇಟ್ಟಿದೀವಿ ಅಂದ್ರೆ ನಾವು ಹೆಜ್ಜೆ ಕಿತ್ತಕ್ಕೆ ಯಾವಾಗ ಆಗುತ್ತಪ್ಪ ಅನಿಸ್ತಿರುತ್ತೆ. ಯಾಕಂದ್ರೆ 10-15 ಮನೆಗಳು ಹಂಗೆ ಕರೆದಿದ್ದೆ ಪ್ರಾರ್ಥನೆ ಮಾಡಿಸಿದ್ದು. ನಾವು ಹೇಳ್ತೀವಿ ಇಲ್ಲಮ್ಮ, ಒಂದ್ ಹತ್ರ ಪ್ರಾರ್ಥನೆ ಕೂಟ ಏರ್ಪಾಟ್ ಮಾಡೋಣ, ವಾಕ್ಯ ಕೇಳೋಣ, ಆರಾಧನೆ ಮಾಡೋಣ, ದೇವ್ರನ್ನ ಮನೆ ಪಡಿಸೋಣ ಅಂತಂದ್ರೆ ಅವ್ರು ಏನ್ ಮಾಡಲ್ಲ, ಕೇಳೋದೇ ಇಲ್ಲ. ನಮಗೆ ಆಸೆ ಏನಂದ್ರೆ, ಅನಾರೋಗ್ಯದಲ್ಲಿ ಯಾರು ಇರ್ತಾರ ಅವ್ರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಸ್ವಾಮಿ ಕೇಳಿದ ತಕ್ಷಣ ಏನಂದ್ರು ಸ್ವಾಮಿ, ನಾನು ನಿಮ್ಮ ಮನೆಗೆ ಬರುತ್ತೇನೆ ಅಂತ ಹೇಳ. ಯಾಕೆ ಬರ್ತೀನಿ ಅಂತ ಹೇಳಿದ್ರು ಹೇಳ್ರಿ? ಆ ವ್ಯಕ್ತಿ ಏನಾಗಿದ್ದಾನೆ? ಪಾರ್ಶ್ವವಾಯುವಿನಲ್ಲಿದ್ದಾನೆ, ಸಾಯ್ಲಿಕ್ಕಿದ್ದಾನೆ. ಇನ್ನು ಸ್ವಲ್ಪ ಹೊತ್ತಿಗೆ ಆತನ ಜೀವಿತ ಯಾತ್ರೆಯನ್ನ ಮುಗಿಸ್ಲಿಕ್ಕಿದ್ದಾನೆ. ಆ ಸಮಯದಲ್ಲಿ ಸ್ವಾಮಿಯವರು ಏನ್ ಮಾಡಲಿಲ್ಲ, ಬಿಡಲಿಲ್ಲ ಪ್ರಿಯ. ಅದ್ರ ಸಲ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂದ್ರೆ, ಅಂತಹ ನಂಬಿಕೆ ನಾನು ಇಸ್ರಾಯೇಲರಲ್ಲಿ ಕಾಣಲಿಲ್ಲ. ಹಲ್ಲೆಲೂಯಾ. ಇವತ್ತು ನಮ್ಮ ನಂಬಿಕೆ ಎಷ್ಟೈತ್ರಿ? ಸ್ವಲ್ಪ ಹೊತ್ತು ದೇವ್ರ ನಂಬ್ತೀವಿ, ಸ್ವಲ್ಪ ಹೊತ್ತಿಗೆ ಮತ್ತೆ ಮರೆತೋಗ್ತೀವಿ. ಈ ಕಷ್ಟ ಎಲ್ಲ ಏಸಪ್ಪ ತಂದನ್ರಿ ಅಂತೇಳಿ ಅಂತೀವಿ. ದೇವ್ರು ತಂದನಂದ್ರೆ ದೇವ್ರು ಏಸಪ್ಪನೇ, ಮತ್ತೆ ಬೇರೆ ಯಾರು ಇಲ್ಲ. ದೇವ್ರೇ ತಂದ್ಬಿಟ್ರನ್ರಿ ಎಲ್ಲ ಕಷ್ಟ. ಹಿಂಗ ಅನಾರೋಗ್ಯ, ಹಿಂಗ ಬಡತನ, ಈ ಕಾರ್ಯ ಆ ಕಾರ್ಯ ಈ ಕಾರ್ಯ ಎಲ್ಲ ನಿಂದ್ರಕ್ಕೆ ಯಾರು ಕಾರಣ ಅಂತ ಹೇಳಿದಂತೀವಿ ಬಾಯಿಂದ? ದೇವ್ರೆ. ಯಾಕಂದ್ರೆ ಫ್ರೀಯಾಗಿ ಸಿಗೋದು ದೇವ್ರು ಅಷ್ಟೇ ಅಲ್ಲ, ಬೇರೆ ಯಾರು ಸಿಗಲ್ಲ. ಅಕ್ಕಪಕ್ಕದವ್ರ ಮನೆಯವ್ರಿಗೆ ಯಾರಿಗಾದ್ರೂ ಏನಾದ್ರು ಅಂದ್ರಪ್ಪ ಅವ್ರು ಏನ್ ಮಾಡ್ತಾರೆ? ಜಗಳಕ್ಕೆ ಬರ್ತಾರೆ. ಆದ್ರೆ ದೇವ್ರ ಜಗಳಕ್ಕೆ ಬರಲ್ಲ. ಹಲ್ಲೆಲೂಯಾ. ಆದ್ರೆ ದೇವರು ಮುಂದೊಂದು ದಿವಸ 12:36 ಹೇಳುತ್ತೆ ಮತ್ತಾನ ಬರೋ ಸುವಾರ್ತೆಯಲ್ಲಿ, ನೀನು ಆಡಿದ ಮಾತಿನಿಂದಲೇ ನೀನು ನೀತಿವಂತನೆಂದು, ನೀನು ಆಡಿದ ಮಾತಿನಿಂದಲೇ ನೀನು ಅಪರಾಧಿ ಎಂದು ತೀರ್ಪು ಹೊಂದಿವೆ. ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆ ದಿನದಲ್ಲಿ ಉತ್ತರ ಕೊಡಬೇಕಂತೇಳಿ. ಮಾತು ಬಹಳ ಪ್ರಾಮುಖ್ಯ. ಮಾತುಗಳೆಲ್ಲ ರೆಕಾರ್ಡ್ ಆಗ್ತಾ ಇರ್ತವೆ. ಯಾವ ಮಾತುಗಳು? ನಾವು ಮಾತಾಡುವಂಥದ್ದು. ಹಲ್ಲೆಲೂಯಾ. ದೇವ್ರು ಬರೆಸಿದಾನಂದ್ರೆ, ದೇವ್ರು ಬರೆಸಿರುವಂತ ದೇವ್ರ ಲೆಕ್ಕ ಖಂಡಿತವಾಗಿ ಕೇಳ್ತಾನೆ ಪ್ರೇರ್. ಅದ್ರ ಸಲುವಾಗಿ ನಮ್ಮ ಮಾತುಗಳು ಬಹಳ ನಿಖರವಾಗಿರಬೇಕು. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಿದ್ರೆ, ಯಾವಾಗ ಈ ವ್ಯಕ್ತಿ ಯೇಸುವನ್ನು ಹುಡುಕಿಕೊಂಡು ಬಂದು ಆತನಿಗಿರ್ತಕ್ಕಂಥ ಪರಿಸ್ಥಿತಿಯನ್ನೆಲ್ಲ ಯೇಸು ಸ್ವಾಮಿ ಹತ್ರ ಹೇಳಿಕೊಂಡ ಮೇಲೆ ಸ್ವಾಮಿಯವರು ಬರ್ತೀನಿ ಅಂತೇಳಿ ಮನೆಗೆ ಅಂದ್ರೂ ಕೂಡ, ಬೇಡ ಸ್ವಾಮಿ, ಆ ಯೋಗ್ಯತೆ ನನ್ನಲ್ಲಿಲ್ಲ, ನೀನೊಂದು ಮಾತು ಹೇಳು ಸಾಕು. ಹಲ್ಲೆಲೂಯಾ. ನೀನೊಂದು ಮಾತು ಹೇಳು, ಆಶೀರ್ವಾದದ ವಚನ ಬಿಡುಗಡೆ ಮಾಡಿ ಸಾಕು, ನನ್ನ ಆಳಿಗೆ ಏನಾಗುತ್ತೆ? ಗುಣ ಆಗುತ್ತೆ. ಎಷ್ಟು ನಂಬಿಕೆ ನೋಡ್ರಿ. ಹಲ್ಲೆಲೂಯಾ. ಆ ನಂಬಿಕೆಯನ್ನ ಅಲ್ಲಿವರೆಗೂ ಸ್ವಾಮಿ ಯಾವತ್ತೂ ಕೂಡ ಏನ್ ಮಾಡಿಲ್ಲ, ಕೇಳಿಸ್ಕೊಂಡಿಲ್ಲ ಪ್ರಿಯರ. ಅದ್ರ ಸಲುವಾಗಿ ಸ್ವಾಮಿಯವರು ಆ ಮಾತನ್ನ ಕೇಳಿದಾಗ ಏನಂತ ಹೇಳಂತ ಇದ್ದಾರೆ, ಓದ್ರಿ ಒಂದ್ಸಾರಿ 8ನೇ ವಚನ ಓದ್ರಿ. 8 ಆ ಶತಾಧಿಪತಿ, ಪ್ರಭುವೇ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುವುದು. ನಾನು ಸಹ ಮತ್ತೊಬ್ಬರ ಕೈ ಕೆಳಗಿರುವವನು, ನನ್ನ ಕೈ ಕೆಳಗೆ ಸಿಪಾಯಿಗಳಿದ್ದಾರೆ. ನಾನು ಅವರಲ್ಲಿ ಒಬ್ಬನಿಗೆ ಹೋಗು ಎಂದು ಹೇಳಿದರೆ ಹೋಗುತ್ತಾನೆ, ಮತ್ತೊಬ್ಬನಿಗೆ ಬಾ ಎಂದು ಹೇಳಿದರೆ ಬರುತ್ತಾನೆ. ನನ್ನ ಆಳಿಗೆ ಇಂತಿಂಥದ್ದನ್ನ ಮಾಡು ಎಂದು ಹೇಳಿದರೆ ಮಾಡುತ್ತಾನೆ ಅಂದನು. ಹಲ್ಲೆಲೂಯಾ. ನೋಡ್ರಿ, ಆ ಶತಾಧಿಪತಿ ಸಾಮಾನ್ಯವಾದಂತ ವ್ಯಕ್ತಿ ಅಲ್ಲ. ಆತನ ಕೈ ಕೆಳಗಡೆ ಎಷ್ಟು ಪೊಲೀಸರು ಇದ್ದಾರಂತೆ?
ಈಗಿನ ಕಾಲದಲ್ಲಿ ಪೊಲೀಸ್ ಎಂಬ ವರ್ಡನ್ನು ಯೂಸ್ ಮಾಡ್ತೀವಿ. ಆಗಿನ ಕಾಲದಲ್ಲಿ ಏನಂತ ಹೇಳಿದ್ರು? ಶತಾಧಿಪತಿಗಳು. ಅಲ್ಲಿ 100 ಜನ ಕೈ ಕೆಳಗಡೆ ಕಾನ್ಸ್ಟೇಬಲ್ಗಳಿದ್ರೆ ಏನು? ಶತಾಧಿಪತಿಗಳು. 1000 ಜನ ಇದ್ರೆ ಸಹಸ್ರಾಧಿಪತಿಗಳು. ಅಲ್ಲಿ ಒಂದು ವೇಳೆ ಇಡೀ ಎಲ್ಲ ಪೊಲೀಸ್ ಸಿಬ್ಬಂದಿ ಅಂದ್ರೆ ಸೈನಿಕರನ್ನೆಲ್ಲ ಕಂಟ್ರೋಲ್ ಮಾಡಂಗಿದ್ರೆ ದಂಡ ನಾಯಕ. ಅಲ್ಲಿಯಾ ಪ್ರೈಸ್ ಲಾರ್ಡ್. ಇಡೀ ಯುದ್ಧದಲ್ಲಿ ಮುನ್ನುಗ್ಗಿ ಹೋಗುವಂತ ಒಬ್ಬ ದಂಡನಾಯಕ. ಇಡೀ ಎಲ್ಲ ಈ ಶತಾಧಿಪತಿ, ಸಹಸ್ರಾಧಿಪತಿ, ಇನ್ನ ಪಂಚಶತಾಧಿಪತಿ ಅವೆಲ್ಲವುಗಳಿಗೆ ಹೆಡ್ ಆಗಿರ್ತಕ್ಕಂಥ ವ್ಯಕ್ತಿ ಪ್ರೇರ್. ಈತನ ಹೇಳ್ಕೊಳ್ತಾ ಇದ್ದಾನೆ ಏನಂತ ಹೇಳಿ, ನಾನು ಒಬ್ಬೊಬ್ಬರಿಗೆ ಮಾಡಂತ ಹೇಳಿದ್ರೆ ಇಂಥ ಕೆಲಸ ಮಾಡ್ತಾರೆ, ಹೋಗಂತ ಹೇಳಿದ್ರೆ ಹೋಗ್ತಾರೆ. ನನ್ನ ಕೈ ಕೆಳಗಡೆ 100 ಜನ ಇದ್ದಾರೆ, ಆದರೂ ಕೂಡ ನೀನು ನನ್ನ ಮನೆಗೆ ಬರಬೇಡಪ್ಪ. ಅಷ್ಟು ಎಲ್ಲ ಸಮೃದ್ಧಿ ಇದೆ, ಆದರೆ ಏನಾಗಿದ್ದೇನೆ ನಾನು? ಪಾಪಿ ಆಗಿದ್ದೇನೆ ಅಂತ ಹೇಳಿ ತನ್ನ ತಾನೇನ್ ಮಾಡ್ತಾ ಇದ್ದಾನ್ರಿ? ಒಪ್ಪಿಕೊಳ್ತಾ ಇದ್ದಾನೆ ಪ್ರಿಯರೇ. ಯಾರು? ಈ ಶತಾಧಿಪತಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನೀನು ಮಾತು ಹೇಳು ಸ್ವಾಮಿ ಸಾಕು, ನಿನ್ನ ಮಾತೇ ನನಗೆ ಮಾಣಿಕ್ಯ ಸಾಕು, ಆಶೀರ್ವಾದ ಎನ್ನುವ ರೀತಿಯಲ್ಲಿ ಈತನು ಹೇಳಿದಂಥ ಸಮಯದಲ್ಲಿ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಆ ಸಮಯದಲ್ಲಿ ಯೇಸು ಸ್ವಾಮಿ ಏನಂತ ಇದ್ದಾರೆ? ಈ ಮಾತನ್ನ ಯೇಸು ಕೇಳಿ ಏನಂತ ಇದ್ದಾರೆ? ಆಶ್ಚರ್ಯಪಟ್ಟು. ಏನ್ ಪಟ್ರಂತೆ? ಆಶ್ಚರ್ಯಪಟ್ಟು. ಸಡನ್ ಆಗಿ ಇಲ್ಲಿ ಮುಂದ್ಗಡೆ 10 ಅಂತಸ್ತಿನ ಬಿಲ್ಡಿಂಗ್ ನಾಳೆನೇ ಎದ್ದು ಬಿಟ್ರೆ ನೀವೇನ್ ಮಾಡ್ತೀರಿ? ಎದಕ್ಕೆ ಆಶ್ಚರ್ಯ ಪಡ್ತೀರಿ? ನಿನ್ನೆ ಇದ್ದಿಲ್ಲ, ಅವಾಗ ಏನಾಗ್ಬಿಡ್ತು? ದೊಡ್ಡದಾಗಿರ್ತಕ್ಕಂಥ ಅಂತಸ್ತು ಎದ್ದು ಬಿಡ್ತಲ್ಲ ಅಂತೇಳಿ ಏನ್ ಮಾಡ್ತೀರಿ ನೀವು? ಆಶ್ಚರ್ಯ ಪಡ್ತೀರಿ. ಅಲ್ಲಿ ಚೀನಾ ಟೆಕ್ನಾಲಜಿ, ಚೀನಾ ದೇಶದಲ್ಲಿ ಸುಮಾರು ಎಷ್ಟೋ ಅಂತಸ್ತುಗಳು ನನಗೆ ನೆನಪಿಲ್ಲ, ಅಂದ್ರೆ ಬಹಳ ಅಂದ್ರೆ ಒಂದು ನಿಯರ್ಲಿ ಒಂದು 30 ಎಷ್ಟು 30 ಅಂತಸ್ತುಗಳಿಗಿಂತ ಜಾಸ್ತಿನೇ ಅನ್ಸುತ್ತೆ. ಅಷ್ಟು ಅಂತಸ್ತುಗಳು ಒಂದೇ ದಿವಸದಲ್ಲಿ ಏನ್ ಮಾಡಿದ್ರು? ಅವರು ಕಟ್ಟಿದ್ರು ಪ್ರಿಯರ್. ಎಲ್ಲಿ? ಚೈನಾದಲ್ಲಿ. ನಾನು PUC ಓದುವಂಥ ಸಮಯದಲ್ಲಿ ಓದಿರುವಂಥದ್ದು. ಅಲ್ಲೆಲ್ಲಿಯಾ ಮೇ ಬಿ ನೆಟ್ಟಲ್ಲಿ ಇದೇನೋ ಇಲ್ವೋ ನನಗದು ಗೊತ್ತಿಲ್ಲ. ಅಲ್ಲೆಲ್ಲಿಯಾ ಪ್ರೈಸ್ ಲಾರ್ಡ್. ಅಷ್ಟು ಟೆಕ್ನಾಲಜಿ ಮುಂದುವರೆದಿದೆ ಈ ಸಮಯದಲ್ಲಿ. ಅಲ್ಲೆಲ್ಲಿಯಾ ಆದರೂ ಕೂಡ ದೇವರು ಆಶ್ಚರ್ಯ ಪಡುವಂತ ಸಂಗತಿ ಯಾವ್ದ್ರಿ? ನಮ್ಮ ನಂಬಿಕೆ. ನೀವು 100 ಅಂತಸ್ತು ಕಟ್ಟಿದ್ರು ಕೂಡ ದೇವರು ಆಶ್ಚರ್ಯ ಪಡಲ್ಲ. ಹಲ್ಲೆಲೂಯಾ. ಆದರೆ ದೇವರ ಮೇಲೆ ನೀನು ನಂಬಿಕೆಯನ್ನು ವ್ಯಕ್ತಪಡಿಸಿದರೆ, ಸ್ಥಿರವಾದ ಭಕ್ತಿಯಲ್ಲಿ ನೀನಿದ್ರೆ, ಸ್ಥಿರವಾದ ವಿಶ್ವಾಸದಲ್ಲಿ ನೀನಿದ್ರೆ, ಸ್ವಾಮಿ ನೀನೇ ನನಗೆ ಸಾಕು ಎನ್ನುವಂತ ಧೋರಣೆಯಲ್ಲಿ ನೀನಿದ್ರೆ, ಆತನಿಗೆ ಅದು ಏನಾಗುತ್ತೆ? ಆಶ್ಚರ್ಯ ತರುವಂತ ಸಂಗತಿಯಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಿಂಗೆ ಒಬ್ಬ ತಾಯಿ ಪ್ರಾರ್ಥನೆಗೆ ಬರ್ತಾ ಇರ್ಬೇಕಾದ್ರೆ ಆಕೆಗೆ ಒಂದು ಮಗು ಆಗಿದೆ. ಎಷ್ಟು ವರ್ಷ ಆಗಿದೆ ಮಗು ಆಗಿ? 14 ವರ್ಷ ಆಗಿದೆ. 14 ವರ್ಷದವರೆಗೆ ಆಕೆ ಏನೆಲ್ಲ ಮಾಡಿದಾಳ? ಏನ್ ಮಾಡಿದಾಳ? ಬೇರೆ ಬೇರೆ ಏನಂತೀವಿ? ಗುರುಬೋಧ ಏನಂತಾರೆ ಸಮಥಿಂಗ್. ಆಕೆ ಗುರುಬೋಧ ತಗೊಂಡಿದ್ದಾಳೆ. ನಿಮ್ಮೂರಲ್ರಿ ಗುರುಬೋಧ ತಗೊಂಡಿದ್ದಾಳ. ಹಲ್ಲೆಲೂಯಾ. ಮತ್ತೆ ಎಲ್ಲವುಗಳಿಗೆ ನಡ್ಕೊಂಡಾಳ. ಎಷ್ಟು ವರ್ಷ ನಡ್ಕೊಂಡಾಳ? 1 ವರ್ಷ ಆದ್ಮೇಲೆ 2ನೇ ವರ್ಷ ನೋಡಾಳ ಮಕ್ಕಳು ಆಗ್ತವೆ ಅಂತ ಹೇಳಿ. ಮಕ್ಕಳು ಆಗ್ಲಿಲ್ಲ. 14 ವರ್ಷ ಎಲ್ಲ ಕಡೆಗೆ ಸುತ್ತಿ ಬಂದಾಳ. ಕೊನೆಯದಾಗಿ ಅವ್ರ ತಂಗಿ ಅಯ್ಯಮ್ಮ ಅಂತೇಳಿ, ನೀವು ನೋಡಿರ್ಬೋದು, ಕೆಲವು ಬರಲ್ಲ, ಬಾದಲಿ ಬಂದ್ರೆ ಗೊತ್ತಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅವರು ಮಂದಿರಕ್ಕೆ ಬರ್ತಾ ಇದ್ರು. ಅವ್ರಿಗೆ ಹೇಳಿದ್ರು, ಅಕ್ಕಮ್ಮ ಅವ್ರ ಹೆಸರು, ಬರ್ರಿ ಪ್ರಾರ್ಥನೆಗೆ, ಗರ್ಭಫಲದ ಪಂಕ್ತಿಯಲ್ಲಿ ಪಾಲ್ಗೊಳ್ರಿ, ದೇವ್ರು ಕಾರ್ಯ ಮಾಡ್ತಾರೆ ಅಂತ ಹೇಳಿದ್ರು. ಹೇಳಿದ ಸಮಯದಲ್ಲಿ ಅಯ್ಯಮ್ಮ 14 ವರ್ಷ ಅಡ್ಡಾಡಿ ನಮ್ಮ ಎಲ್ಲಿ ಕೊಡ್ಲಾರ ದೇಶ ಕೊಡ್ತಾನೇನೋ, ಆಯ್ತು ಅದ್ರ ಮೇಲೇನೂ ಕೂಡ ನಂಬಿಕೆ ಇಡ್ತೀನಿ ನಾನು ಅಂತೇಳಿ ಯಥಾರ್ಥ ಭಕ್ತಿ, ಯಥಾರ್ಥ ನಂಬಿಕೆಯನ್ನು ಇಟ್ಟು ಯೇಸು ಸ್ವಾಮಿ ಆಲಯಕ್ಕೆ ಬಂದು ಏನ್ ಮಾಡಿದ್ರು? ಯಾಕೆ? ಗರ್ಭಫಲ ಪಂಕ್ತಿಯಲ್ಲಿ ಪಾಲ್ಗೊಂಡ್ಲು ಪ್ರೇಯರ್. ಪಾಲ್ಗೊಂಡ ಮೇಲೆ ಅಲ್ಲಿದೆ ದೇವ್ರು ಎಂತ ಅದ್ಭುತವಾದ ಕಾರ್ಯ ಮಾಡಿದಂದ್ರೆ, ಯಾವಾಗ ಪಾಲ್ಗೊಂಡ ನೆಕ್ಸ್ಟ್ ತಿಂಗಳೇ ಆಕೆಗೆ ನಿಂತುಕೊಂತು ಗರ್ಭ. ಹಲ್ಲೆಲೂಯಾ. ಆಕೆ ಯಾವಾಗ ಪಾಲ್ಗೊಂಡು ನೆಕ್ಸ್ಟ್ ತಿಂಗಳೇ ನಿಂತ್ಕೊಂಡ ಮೇಲೆ ಆಕೆ ಎಲ್ಲರಿಗೂ ಸಾಕ್ಷಿ ಕೊಡ್ತಾ ಇದ್ದಾಳೆ. ನಾ ಬಾದಲ್ಲಿ ಮೃತ್ಯುಂಜಯ ಮಠಕ್ಕೆ ಬಂದೆ, ದೇವ್ರು ನನಗೆ ಗರ್ಭಫಲ ಕೊಟ್ಟ. ಬಾದಲ್ಲಿ ಮೃತ್ಯುಂಜಯ ಮಠಕ್ಕೆ ಹೋದ್ರೆ ದೇವ್ರು ನನಗೆ ಗರ್ಭಫಲ ಕೊಟ್ಟ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾವ ಡೆಲಿವರಿ ಆಗಿದ್ದು? ಕೂತಿದ್ವಲ್ಲ, ನೆನಪಿದೇನಾ? ಇಲ್ಲ. ಓಕೆ. ಹೋದ ವಾರದಲ್ಲಿ ಏನಾಯ್ತು? ಡೆಲಿವರಿ ಆಯ್ತು. ಅಲ್ಲಿ ಸಿನ್ನೂರಿಗೆ ಕರ್ಕೊಂಡು, ಸಿನ್ನೂರ ಬಾದಲ್ಲಿ ನೆನಪಿದೇನಾ? ಓಕೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋದ ಸಮಯದಲ್ಲಿ ಅಲ್ಲಿ ನರ್ಸ್ಗಳು ಕೇಳ್ತಾ ಇದ್ದಾರೆ, ಈ ಅಮ್ಮ ಬೇನೆ ತಿನ್ನುತ್ತಾ ಕೂಡ ಏನಂತ ಇದ್ದಾಳಂತ ಒಂದೇ ಮಾತು, ಏನಂತ ಹೇಳಿ? ಏಸಪ್ಪ 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 ಏಸಪ್ಪ.
ಆಯಮ್ಮನ ಕೊಳ್ಳಾಗೆಲ್ಲ ಏನದವ ರುದ್ರಾಕ್ಷ ಅದಾವ ಅಲ್ಲಿಯ ಜನಿವಾರ ಅವು ಇವು ಏನೆಲ್ಲ ಅದಾವ ಅಲ್ಲಮ್ಮ ಇವೆಲ್ಲ ಇಟ್ಕೊಂಡು ನಿಮ್ಮ ಬಾಯಿಂದ ಏಸಪ್ಪ 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 ಅಂತೇಳಿ ಬರ್ತಾ ಇದೆಯಲ್ಲ ಅಂತೇಳಿ ಕೇಳಿದಾಗ ಆಯಮ್ಮ ಹೇಳಿದ್ಲು ಅಂತೇಳಿ ಏಸಪ್ಪ ಕೊಟ್ಟಿರೋದಮ್ಮ ಎಷ್ಟೆಲ್ಲ ತಿರುಗಿದೆ ಯಾರು ಕೊಡ್ಲಿಲ್ಲ ಆದ್ರೆ ಯಾರು ಕೊಟ್ಟರು ನನಗೆ ಏಸಪ್ಪ ಕೊಟ್ಟರು. ಅಲ್ಲಿಯ ನಂಬಿಕೆ ಯಾರ್ಯಾರು ನಂಬಿಕೆ ಯಾವ ರೀತಿಯಾಗಿ ದೇವ್ರ ಮೇಲೆ ಇಡ್ತಾರೋ ಅವ್ರನ್ನ ದೇವ್ರು ಎಂದಿಗೂ ಕೂಡ ಕೈ ಬಿಡೋದಿಲ್ಲ ಪ್ರಿಯರೇ. ಅಲ್ಲಿಯ ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಯಾವುದೇ ಕಾರ್ಯ ಆಗಿರ್ಬೋದು, ಗರ್ಭಫಲ ಮಾತ್ರ ಅಲ್ಲ, ಇನ್ನು ಅನೇಕ ಕಾರ್ಯಗಳನ್ನ ದೇವರು ಮಾಡ್ತಾರೆ. ಇಲ್ಲಿ ಸ್ವಸ್ಥತೆಯನ್ನ ದೇವರು ಮಾಡೋದಕ್ಕೆ ಕಾರಣ ಏನಂದ್ರೆ ನಂಬಿಕೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮೊಟ್ಟ ಮೊದಲನೇದಾಗಿ ನಾವು ದೇವರನ್ನ ಆಶ್ಚರ್ಯಕರವಾದ ರೀತಿಯಲ್ಲಿ ನಮ್ಮನ್ನ ನೋಡಿ ದೇವರು ಆಶ್ಚರ್ಯ ಪಡಬೇಕಾದ್ರೆ ನಮ್ಮ ನಂಬಿಕೆ ಹೆಂಗಿರ್ಬೇಕು? ಉನ್ನತವಾಗಿರ್ಬೇಕು. ದೇವರು ಕೊಟ್ಟೇ ಕೊಡ್ತಾರೆ. ದೇವರು ನಮ್ಮನ್ನ ಕೈ ಬಿಡಲ್ಲ. ಹಲ್ಲೆಲೂಯಾ. ಮನುಷ್ಯರು ಕೈ ಬಿಡ್ತಾರೆ, ರಾಜರ ಕೈ ಬಿಡ್ತಾರೆ, ಅಧಿಕಾರಿಗಳು ಕೈ ಬಿಡ್ತಾರೆ, ಇನ್ನೊಬ್ರು ಮುನ್ನೊಬ್ರು ಎಲ್ಲರೂ ಕೈ ಬಿಡ್ಬೋದು. ಆದ್ರೆ ದೇವರು ಮಾತ್ರ ಎಂದಿಗೂ ಕೂಡ ತನ್ನ ಮಕ್ಕಳನ್ನ ಕೈ ಬಿಡೋದಿಲ್ಲ. ಅದನ್ನ ನೀವು ಪರಿಪೂರ್ಣವಾಗಿ ನೀವೇನ್ ಮಾಡ್ಬೇಕು? ನಂಬಬೇಕು ಪ್ರಿಯರೇ. ಎರಡನೇದಾಗಿ ಯೇಸು ಸ್ವಾಮಿ ಯಾಕೆ ಆಶ್ಚರ್ಯಪಟ್ರು, ಯಾಕೆ ಅತ್ಯಾಶ್ಚರ್ಯಪಟ್ರು ಅಂದ್ರೆ ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯದ ಕಡೆಗೆ ಬಂದ್ರೆ ನೀವು ಅಲ್ಲಿ ತಿಳಿಯುತ್ತೆ. ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ ಅವರು ತನ್ನನ್ನು ನಂಬದೆ ಹೋದದ್ದಕ್ಕೆ ಆತನು ಆಶ್ಚರ್ಯಪಟ್ಟನು. ಆತನು ಆಶ್ಚರ್ಯ ಪಟ್ಟನು. ಮೊದಲನೇದಾಗಿ ಯಾಕೆ ಆಶ್ಚರ್ಯಪಟ್ಟ ಯೇಸು ಸ್ವಾಮಿ? ಯಾಕೆ ಆಶ್ಚರ್ಯಪಟ್ಟ? ಹೇಳ್ತಾ ಇದ್ರೆ ವಾಕ್ಯ ಡೌಟ್ ಬರಕತ್ತಿತ್ತು. ಯಾಕೆ ವಾಕ್ಯ ಕೇಳ್ತಾ ಇದ್ರೆ ಮೊದಲನೇದಾಗಿ ಯೇಸು ಸ್ವಾಮಿ ಯಾಕೆ ಆಶ್ಚರ್ಯಪಟ್ರು? ಆ ಶತಾಧಿಪತಿಯ ನಂಬಿಕೆಗೆ. ಈಗ ಯೇಸು ಸ್ವಾಮಿ ಯಾಕೆ ಆಶ್ಚರ್ಯ ಪಡ್ತಾ ಇದ್ದಾರೆ? ನಂಬದೆ ಅಂದ್ರೆ ಏನರ್ಥ? ಯೇಸು ಸ್ವಾಮಿ ಎಷ್ಟು ಅದ್ಭುತಗಳು ಮಾಡಿದ್ರು, ಸತ್ತವರನ್ನು ಬದುಕಿಸಿದ್ರು, ಕುರುಡರಿಗೆ ಕಣ್ಣು ಕೊಟ್ಟರು, ಕುಂಟರು ನಡೆದಾಡುವಂತೆ ಮಾಡಿದ್ರು, ಏನೆಲ್ಲ ಅದ್ಭುತ ಕಾರ್ಯಗಳು ಮಾಡಿದ್ರು ಕೂಡ ಯೇಸು ಸ್ವಾಮಿಯನ್ನು ಅವ್ರು ಏನ್ ಮಾಡಲಿಲ್ಲಂತೆ? ನಂಬಲೇ ಇಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿಯನ್ನು ನಂಬಲೇ ಇದ್ದ ಕಾರಣಕ್ಕಾಗಿ ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಆ ಒಂದು ಸ್ಥಳದಲ್ಲಿ ಸ್ವಂತ ನಜರೇತಿನಲ್ಲಿ ಆತನು ಅನೇಕ ಅದ್ಭುತ ಕಾರ್ಯಗಳನ್ನ ಮಾಡಲಿಲ್ಲ. ಹಲ್ಲೆಲೂಯಾ. ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, 6ನೇ ಅಧ್ಯಾಯ 1ನೇ ವಚನ ನಾವು ನೋಡಿದ್ರೆ ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಆತನು ಅಲ್ಲಿಂದ ಹೊರಟು ತನ್ನ ಊರಿಗೆ ಬಂದನು, ಶಿಷ್ಯರು ಆತನ ಹಿಂದೆಯೇ ಬಂದರು. ಸಬ್ಬತ್ ದಿನ ಬಂದಾಗ ಆತನು ಸಭಾಮಂದಿರಕ್ಕೆ ಹೋಗಿ ಉಪದೇಶ ಮಾಡುವುದಕ್ಕೆ ಪ್ರಾರಂಭಿಸಿದನು. ಎಲ್ಲರೂ ಕೇಳಿ ಅತ್ಯಾಶ್ಚರ್ಯಪಟ್ಟು, ಇವನಿಗೆ ಈ ಮಾತುಗಳು ಎಲ್ಲಿಂದ ಬಂದಿದ್ದಾವು? ಇವನು ಪಡೆದಿರುವ ಈ ಜ್ಞಾನವೇನು? ಇವನ ಕೈಯಿಂದ ಇಂತಹ ಮಹತ್ ಕಾರ್ಯಗಳಾಗುವುದೇನು? ಇವನು ಆ ಬಡಗಿಯಲ್ಲವೇ? ಹಲ್ಲೆಲೂಯಾ. ಸ್ವಾಮಿಯನ್ನು ಏನಂತ ಇದ್ದಾರೆ ನೋಡ್ರಿ, ಇವರು ಏನಂತ ಇದ್ದಾರೆ? ಬಡಗಿತನ ಮಾಡತಾನ, ಮಂಚ ಮಾಡತ್ತ, ಟೇಬಲ್ ಮಾಡತ್ತ, ಕುರ್ಚಿ ಮಾಡತ್ತ, ಕಿಟಕಿ ಮಾಡತ್ತ, ಬಾಗಿಲುಗಳು ಮಾಡತ್ತ ಅಂತೇಳಿ ಏನ್ ಮಾಡ್ತಾ ಇದಾರೆ? ಯೇಸು ಸ್ವಾಮಿ ಅಂತ ಇದ್ದಾರೆ. ಯಾಕಂದ್ರೆ ಯೇಸು ಸ್ವಾಮಿಯ ಲೋಕದ ಪರವಾಗಿ ತಂದೆ ಎಂಬುದಾಗಿ ಕರೆಸಿಕೊಳ್ಳುವಂತ ಕನ್ಯಾ ಮರಿಯಳ ಗಂಡನಾಗಿರ್ತಕ್ಕಂಥ ಯೋಸೇಫನ ವೃತ್ತಿ ಏನ್ರಿ? ಬಡಗಿತನ ಮಾಡೋದು. ಏನ್ ಮಾಡ್ತಾ ಇದ್ದ? ಬಡಗಿತನ. ಬಡಗಿತನ ಅಂದ್ರೆ ಅರ್ಥ ಆಗುತ್ತಲ್ಲ ಎಲ್ಲ. ಮತ್ತೆ ಇನ್ನೊಂದು ಯಾವ್ದೊಂದು ಭಾಷೆ ಐತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ ಬಡಗಿತನ, ಈ ಬಡಗಿ ಅಲ್ವಾ? ಬಡಗಿತನ ಮಾಡೋಣ ಇಷ್ಟು ವರ್ಷ, 30 ವರ್ಷ ನನಗ್ ಮಂಚ ಮಾಡಿಕೊಟ್ಟ, ನನಗ್ ಬಾಗಿಲು ಮಾಡಿಕೊಟ್ಟ, ನನಗ್ ಕಿಟಕಿ ಮಾಡಿಕೊಟ್ಟಲ್ಲ ಅಂತೇಳಿ ರೀತಿಯಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ? ಮಾತಾಡ್ತಾ ಇದಾರೆ. ಯಾರು? ಅಲ್ಲಿರ್ತಕ್ಕಂಥ ಜನರು, ಸ್ವಂತ ಊರಿನವರು, ಸ್ವಂತ ಮನೆಯವರು ಏನ್ ಮಾಡ್ತಾರೆ? ಪ್ರವಾದಿಯನ್ನ, ಪಾಸ್ಟರನ್ನ, ಅಯ್ಯವ್ರನ್ನ ಏನ್ ಮಾಡ್ತಾರೆ? ತಿರಸ್ಕಾರ ಮಾಡ್ತಾರೆ ಅಂತೇಳಿ ಸ್ವಾಮಿಯವರು ಅಲ್ಲಿ ಆಗಿರ್ತಕ್ಕಂಥ ವಿಷಯದ ಮೂಲಕವಾಗಿ ನಾವು ತಿಳಿದುಕೊಳ್ಳಬಹುದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಈತನನ್ನ ಬಹಳ ತಿರಸ್ಕಾರ ಮಾಡಿದ್ರು. ಯಾಕೆ ತಿರಸ್ಕಾರ ಮಾಡಿದ್ರು? ಎಲ್ಲಿಂದ ಬಂತಪ್ಪ ಇಂತಹ ಜ್ಞಾನ ಅಂತೇಳಿ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಆತನು ದೇವರು ಎಂಬುದಾಗಿ ಅವರು ಒಪ್ತಾ ಇಲ್ಲ. ಅನ್ಯ ದೇಶದವನು ಆತನೇ ಬಂದು ನೀನೊಂದು ಮಾತು ಹೇಳಿದ್ರೆ ಸಾಕು ಸ್ವಾಮಿ ಅಂತೇಳಿ ಹೇಳಿ ಯೇಸು ಸ್ವಾಮಿ ಯಾರೆಂಬುದಾಗಿ ತಿಳಿದುಕೊಂಡು ಗ್ರಹಿಸಿಕೊಂಡು ಆತನನ್ನು ನಂಬಿ ಆ ಸ್ಥಳವನ್ನ ಬಿಟ್ಟು ಹೋದ್ಮೇಲೆ ಸ್ವಸ್ಥತೆಯನ್ನ ತನ್ನ ಆಳಿನ ಜೀವಿತದಲ್ಲಿ ಕಂಡು, ಆದ್ರೆ ಇವ್ರು ಏನ್ ಮಾಡ್ತಾ ಇಲ್ಲ? ಆತನನ್ನ ನಂಬುತ್ತಾ ಇಲ್ಲ. ಅದರ ಸಲುವಾಗಿ ಸ್ವಾಮಿ ಏನ್ ಮಾಡ್ತಾ ಇದ್ದಾನೆ? ಆಶ್ಚರ್ಯ ಪಡ್ತಾ ಇದ್ದಾರೆ. ಇವತ್ತಿನ ದಿವಸ ಅನೇಕರು ಅಪನಂಬಿಕೆ ಗುರಿಯಾಗಿದ್ದಾರೆ. ಕಾರಣ ಏನಂದ್ರೆ ಅವರಿಗೆ ದೇವರ ಮೇಲೆ ಪರಿಪೂರ್ಣವಾದಂತ ಭರವಸೆ ಇಲ್ಲ, ಪರಿಪೂರ್ಣವಾದಂತ ವಿಶ್ವಾಸ ಇಲ್ಲ. ಸ್ವಲ್ಪ ಹೊತ್ತು ವಿಶ್ವಾಸ ಇರುತ್ತೆ, ಇನ್ನು ಸ್ವಲ್ಪ ಹೊತ್ತಿಗೆ ವಿಶ್ವಾಸ ಕಡಿಮೆ ಆಗಿಬಿಡುತ್ತೆ. ಸ್ವಲ್ಪ ಹೊತ್ತು ಪಾಸಿಟಿವ್ ಆಗಿ ಮಾತಾಡಿರ್ತಾರೆ, ಅವಾಗ್ಲೇ ಮತ್ತೆ ಏನ್ ಮಾಡ್ತಾರೆ? ನೆಗೆಟಿವ್ ಆಗಿ.
ಹಲ್ಲೆಲೂಯಾ. ಪ್ರೇಸ್ ದ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರು, ಏನಂತ ಹೇಳಿದ್ರೆ ದೇವರು ಆಶ್ಚರ್ಯ ಪಡ್ತಾನೆ ನಿಮ್ಮ ಅಪನಂಬಿಕೆಯನ್ನ ನೋಡಿ. ನಿಮ್ಮ ನಂಬಿಕೆ ಹೆಚ್ಚಾಗಿದ್ರೆ ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡ್ತಾನೆ. ನಂಬಿಕೆ ಕಡಿಮೆ ಆದ್ರೆ ದೇವ್ರು ಏನ್ ಮಾಡ್ತಾನೆ, ಅಯ್ಯೋ ಇನ್ನು ಎಷ್ಟು ದಿವಸ ಇವ್ರನ್ನ ನಾನು ಸಹಿಸಿಕೊಳ್ಬೇಕು, ಇನ್ನು ಎಷ್ಟು ದಿವಸಗಳನ್ನ ಇವ್ರನ್ನ ನಾನು ಒತ್ತುಕೊಳ್ಬೇಕು, ಅಯ್ಯೋ ಅಂತೇಳಿ ಆತನ ಕಣ್ಣೀರು ಸುರಿಸ್ತಾನೆ ಪ್ರಿಯರು. ಪ್ರೈಸ್ ದ ಲಾರ್ಡ್. ವಾಕ್ಯ ಹೇಳೋದಂತ ಆಗ್ತಾ ಇದೆನ, ಪರಲೋಕದಲ್ಲಿ ಇದ್ದಾಗಲೂ ಕೂಡ ನಮ್ಮ ನಿರ್ಬಲಾವಸ್ಥೆಯನ್ನು ನೋಡಿದಂತ ದೇವರು ಈವಾಗಲೂ ಕೂಡ ನಮಗೋಸ್ಕರವಾಗಿ ಏನ್ ಮಾಡ್ತಾನಂತ ದುಃಖ ಪಡ್ತಾನೆ, ಪ್ರಾರ್ಥಿಸ್ತಾನೆ ಅಂತೇಳಿ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಅದ್ರ ಸಲ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಇವತ್ತು ಮೊದಲನೇ ಗುಂಪಿನಲ್ಲಿ ನೀವಿದ್ರೆ ನೀವು ಧನ್ಯ. ಹಲ್ಲೆಲೂಯಾ. ಮೊದಲನೇ ಗುಂಪು ಯಾವ ಗುಂಪು? ನಂಬಿಕೆಯ ಗುಂಪು, ದೇವರ ಮೇಲೆ ಪರಿಪೂರ್ಣವಾದ ವಿಶ್ವಾಸವನ್ನು ಇಟ್ಟಿರುವಂತಹ ಗುಂಪು. ಎರಡನೇ ಗುಂಪು ಯಾವ ಗುಂಪು ರೀ? ಪ್ರವಾದಿಯನ್ನ, ದೇವರನ್ನ ತಾತ್ಸಾರ ಮಾಡಿದಂತ ಗುಂಪು, ಅಪನಂಬಿಕೆಯನ್ನು ವ್ಯಕ್ತಪಡಿಸಿದಂತ ಗುಂಪು. ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಅದೇ ಮಾರ್ಕನ್ನು ಬರೆದ ಸುವಾರ್ತೆಯಲ್ಲಿ ಒಂದು ವಿಷಯವನ್ನ ಈಗ ಧ್ಯಾನ ಮಾಡೋಣ. 9ನೇ ಅಧ್ಯಾಯ 21ನೇ ವಚನ ಓದ್ತೀರಾ? ಯೇಸು ಅವನ ತಂದೆಯನ್ನು ಇದು ಇವನಿಗೆ ಬಂದು ಎಷ್ಟು ದಿನವಾಯಿತು ಎಂದು ಕೇಳಿದಾಗ ಅವನು ಚಿಕ್ಕಂದಿನಲ್ಲಿಯೇ ಬಂದಿದೆ ಮತ್ತು ಇವನನ್ನ ಕೊಲ್ಲಬೇಕೆಂದು ಆಗಾಗ್ಗೆ ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಕೆಡವಿತ್ತು. ನಿನ್ನ ಕೈಲಿ ಏನಾದರೂ ಆಗುವ ಹಾಗಿದ್ದರೆ ನಮ್ಮ ಮೇಲೆ ಕರುಣವಿಟ್ಟು ನಮಗೆ ಸಹಾಯ ಮಾಡು ಅಂದನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇದೊಂದು ಸಂದರ್ಭ ಇದೆ. ಏನ್ ಸಂದರ್ಭ ಅಂದ್ರೆ, ಒಬ್ಬ ತಂದೆಗೊಬ್ಬ ಮಗ ಇದ್ದಾನೆ ಪ್ರಿಯರೇ. ಆ ಮಗನಿಗೆ ಏನಾಗಿದೆ, ಅನಾರೋಗ್ಯ ಬರ್ತಾ ಇದೆ, ಒಂದು ದುರಾತ್ಮ ಶಕ್ತಿ ಬರ್ತಾ ಇದೆ. ಬರುವಂತ ಸಮಯದಲ್ಲಿ ಆ ಹುಡುಗ ಮೂರ್ಛಾ ಬಂದ ಸ್ಥಿತಿಯಲ್ಲಿ, ಫಿಟ್ಸ್ ಅಂತೀವಲ್ಲ, ಫಿಟ್ಸೋಪಾದಿಯಲ್ಲಿ ಬಂದು ಬೆಂಕಿಯಲ್ಲಿ ಬಿಡ್ತಾನೆ, ನೀರಿನಲ್ಲಿ ಬಿಡ್ತಾನೆ, ಹಲ್ಲು ಕಡಿತಾನೆ, ಕೈ ಕಾಲುಗಳೆಲ್ಲ ಸೆಟೆ, ಅವೆಲ್ಲ ಪರಿಸ್ಥಿತಿಯನ್ನ ತಂದೆ ನೋಡ್ತಾ ಇದ್ದಾನೆ. ಚಿಕ್ಕಂದಿನಿಂದಲೇ ಅವನಿಗೆ ಏನಾಗಿದೆ, ಆ ಒಂದು ಅನಾರೋಗ್ಯ ಬಂದಿದೆ, ದುರಾತ್ಮ ಶಕ್ತಿಯ ಕಾಟ ಎಂಬುದಾಗಿ ಅವರು ತಿಳಿದುಕೊಂಡಿದ್ದಾರೆ. ಆ ಸಮಯದಲ್ಲಿ ಆ ವ್ಯಕ್ತಿಯನ್ನ ಯೇಸು ಸ್ವಾಮಿ ಹತ್ರಕ್ಕೆ ಕರೆದುಕೊಂಡು ಬಂದ್ರು ಪ್ರಿಯರು. ಯೇಸು ಸ್ವಾಮಿ ಬೆಟ್ಟದಿಂದ ಕೆಳಗಡೆ ಇಳಿದು ಬಂದ ಮೇಲೆ, ಸ್ವಾಮಿ ಹತ್ರ ಕರ್ಕೊಂಡು ಬಂದ್ಮೇಲೆ, ಅವಾಗ ಸ್ವಾಮಿ ಅವರು ಕೇಳ್ತಾ ಇದ್ದಾರೆ, ಎಷ್ಟು ದಿವಸ ಆಯ್ತು? ನಾವು ಕೇಳ್ತೀವಲ್ಲ, ನಿಮ್ಗೆ ಏನಾದ್ರು ಅನಾರೋಗ್ಯದಾಗ ಏನಂತಿ, ಯಾವಾಗಲಿಂದ ಈ ತರ ಆಯ್ತು? ಹಲ್ಲೆಲೂಯಾ. ನೀವು ಹೇಳ್ತಾರೆ ಎಷ್ಟು ದಿವಸ ಆಯ್ತೆ, ಅಷ್ಟು ದಿವಸ ಆಯ್ತೆ, ಅದಯ್ಯ ಇದಯ್ಯ ಅಂತ. ಹಲ್ಲೆಲೂಯಾ. ಅದ್ರಂಗೆ ತಂದೆ ಹೇಳ್ತಾ ಇದ್ದಾನೆ, ಚಿಕ್ಕಂದಿನಿಂದಲೂ ಐತೆ ಸ್ವಾಮಿ ಅಂತೇಳಿ ಹೇಳಿ ಆ ತಂದೆ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ನೋಡ್ರಿ ಆ ಮಾತು 22ನೇ ವಚನದಲ್ಲಿ, ಸೆಕೆಂಡ್ ಲೈನ್ ಅಲ್ಲಿ, ನಿನ್ನ ಕೈಲಿ ಏನಾದರೂ ಆಗುವ ಹಾಗಿದ್ದರೆ ನಮ್ಮ ಮೇಲೆ ಕರುಣವಿಟ್ಟು ನಮಗೆ ಸಹಾಯ ಮಾಡು ಅಂದನು. ಅಂದ್ರೆ ಏನರ್ಥ? ನಿನ್ನ ಕೈಲಿ ಆಗಿದ್ರೆ ಮಾಡಪ್ಪ, ಇಲ್ಲಾಂದ್ರೆ ಮಾಡಕ್ ಹೋಗ್ಬೇಡ. ನಮ್ಮ ಭಾಷೆಯಲ್ಲಿ ಹೇಳ್ಬೇಕು. ಹಲ್ಲೆಲೂಯಾ. ನಿನ್ನ ಕೈಲಿ ಆಗಂಗಿದ್ರೆ ಮಾಡಿ, ಇಲ್ಲಾಂದ್ರೆ ಬಿಟ್ಬಿಡು ಅಂತ ಏನ್ ಮಾಡ್ತಾ ಇದ್ದಾನೆ? ಅಪನಂಬಿಕೆ. ಎಂತ ಅಪನಂಬಿಕೆ ಇದು? ಸ್ವಂತ ಅಪನಂಬಿಕೆ. ಹಲ್ಲೆಲೂಯಾ. ಸ್ವಂತ ತಂದೆಯ ಅಪನಂಬಿಕೆ. ಆ ಅಪನಂಬಿಕೆ ಯಾರ ಮೇಲಿದೆ? ಯೇಸುವಿನ ಮೇಲೆ ಇದೆ. ನಿನ್ನ ಕೈಲಾದ್ರೂ ಮಾಡು, ಇಲ್ಲಾಂದ್ರೆ ಬಿಟ್ಬಿಡು. ನಾವು ಇನ್ನೊಂದ್ ಕಡೆಗೆ ನಾವು ನೋಡ್ಕೊಂತೀವಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಸ್ವಾಮಿಯವರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಏನ್ ಮಾತಂದ್ರೆ 23ನೇ ವಚನ ಹೋದರೆ, ಯೇಸು ಅವನಿಗೆ ನಿನ್ನ ಕೈಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ? ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು. ನಿನ್ನ ಮಗನಿಗೆ ಸ್ವಸ್ಥತೆ ಆಗ್ಬೇಕಾದ್ರೆ ನಂಬಿಕೆ ಯಾರಿಗೆ ಬೇಕು? ಯಾರಿಗೆ ಬೇಕು? ನಿಮ್ಮ ಮಗಗಂತೂ ಪ್ರಜ್ಞೆ ಇಲ್ಲ, ಪ್ರಜ್ಞೆಹೀನ ಸ್ಥಿತಿಯಲ್ಲಿದ್ದಾನೆ, ಅವನು ಸರಿಯಾದ ರೀತಿಯಲ್ಲಿಲ್ಲ, ಅವನಿಗೆ ಯಾವುದು ಕೂಡ ಅರ್ಥ ಆಗಲ್ಲ, ಅಸ್ವಸ್ಥನಾಗಿದ್ದಾನೆ. ಆದರೆ ನೀನು ನಂಬಬೇಕು. ನೀನು ನಂಬಿದರೆ ಯಾರಿಗೆ ಬಿಡುಗಡೆ ಆಗತ್ತಾ? ನಿನ್ನ ಮಗನಿಗೆ ಬಿಡುಗಡೆ ಆಗುತ್ತೆ. ಹಲ್ಲೆಲೂಯಾ. ಈ ತಂದೆಗೆ ಏನಿದೆ? ಅವಿಶ್ವಾಸ, ಅಲ್ಪ ನಂಬಿಕೆ. ಹಲ್ಲೆಲೂಯಾ. ಸ್ವಂತವಾಗಿ ಆತನೇ ನಂಬುತ್ತಾ ಇಲ್ಲ. ಮತ್ತೆ ಏನಂತ ಹೇಳ್ತಾ ಇದ್ದಾನೆ? ನೀನು ಸ್ವಸ್ಥ ಮಾಡಿದ್ರು ಮಾಡು, ಬಿಟ್ಟರೆ ಬಿಡು. ನಿನ್ನ ಕೈಲಿ ಆಗುವ ಹಾಗಿದ್ರೆ ಅಂತೇಳಿ ಅಂತೀಯಾ? ನಿಮಗೆ ನಂಬಿಕೆ, ಸ್ವಸ್ಥತೆ, ಬಿಡುಗಡೆ ಆಗ್ಬೇಕಾದ್ರೆ, ಯೇಸು ನಿಮ್ಮನ್ನ ಚಲೋ ಮಾಡ್ಬೇಕಾದ್ರೆ ನೀವೇನ್ ಮಾಡ್ಬೇಕು? ನಂಬಿಕೆ ಇರಬೇಕು. ಹಲ್ಲೆಲೂಯಾ. ಮೊದಲನೇದಾಗಿ ಸ್ವಂತ ಅಪನಂಬಿಕೆ. ಯಾರ ಅಪನಂಬಿಕೆ ರೀ? ಸ್ವಂತ ಅಪನಂಬಿಕೆ. ಸ್ವಸ್ಥತೆ ಹೊಂದಿಕೊಳ್ಳುವಂಥವರಿಗೆ ನಂಬಿಕೆ ಇರಲ್ಲ. ದೇವರು ಮಾಡಿದ್ರು ಮಾಡ್ತಾನಪ್ಪ, ಇಲ್ಲಂದ್ರೆ ಇಲ್ಲ, ನಮಗೆ ಡಾಕ್ಟರ್ನೇ ಮೊರೆಯನ್ನು, ಔಷಧಗಳಿಂದಲೇ ನಮಗೆ ಬಿಡುಗಡೆ ಏನು, ನನ್ನ ಕುಟುಂಬದ ಪರಿಸ್ಥಿತಿ ಹಿಂಗ ಏನು, ಅದೇನು ಇದೇನು ಅಂತೇಳಿ ಸ್ವಂತ ಅಪನಂಬಿಕೆ ಇರುತ್ತೆ ಕೆಲವರಿಗೆ. ಅಂಥವ್ರ ಜೀವಿತದಲ್ಲಿ ಸ್ವಸ್ಥತೆ ಆಗಲ್ಲ, ಬಿಡುಗಡೆ ಆಗಲ್ಲ. ಕಾರಣ ಏನು? ಸ್ವಂತ ಅವ್ರು ಏನಾಗಿದ್ದಾರೆ? ಅಪನಂಬಿಕೆ ಉಳ್ಳವರಾಗಿದ್ದಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳುವಂತ ಮಾತಿನ ಅರ್ಥ ಆಗ್ತಾ ಇದೆನಾ?
ಹಲ್ಲೆಲೂಯಾ. ಏನ್ರಿ, ನಿನ್ನ ಕೈಲಿ ಆಗಿದ್ದರೆ ಎಂಬುದಾಗಿ ಹೇಳುತ್ತೀಯೋ, ನಂಬುವವನಿಗೆ ಆಗುತ್ತೆ. ನೀನ್ ನಂಬಿದ್ರೆ ಆಗುತ್ತೆ, ನೀನ್ ನಂಬಲ್ಲ ಅಂದ್ರೆ ಆಗಲ್ಲ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಯಾವ ಅಪನಂಬಿಕೆ ಇದು? ಸ್ವಂತ ಅಪನಂಬಿಕೆ. ಎರಡನೇದಾಗಿ ಯಾವ ಅಪನಂಬಿಕೆ ಅಂದ್ರೆ, ಅದೇ ಅಧ್ಯಾಯ 27ನೇ ವಚನ. ಒಂದು ನಿಮಿಷ ತರ್ರಿ. 28ನೇ ವಚನ. ಯೇಸು ಮನೆಗೆ ಬಂದಾಗ ಆತನ ಶಿಷ್ಯರು ಅದನ್ನು ಬಿಡಿಸಲಿಕ್ಕೆ ನಮ್ಮಿಂದ ಯಾಕೆ ಆಗಲಿಲ್ಲವೆಂದು ಆತನನ್ನು ಏಕಾಂತದಲ್ಲಿ ಕೇಳಲು ಆತನು ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಬೇರೆ ಯಾತರಿಂದಲೂ ಬಿಟ್ಟು ಹೋಗುವುದಿಲ್ಲವೆಂದು ಅವರಿಗೆ ಹೇಳಿದನು. ಹಲ್ಲೆಲೂಯಾ. ಶಿಷ್ಯರು ಆ ಕೇಸ್ ಎಲ್ಲಿಗೆ ಹೋಗಿತ್ತು? ಆ ಮಗನನ್ನ ಆ ತಂದೆ ಎಲ್ಲಿಗೆ, ಯಾರ ಹತ್ರ ಕರ್ಕೊಂಡು ಹೋಗಿದ್ದು? ಫಸ್ಟ್ ಯಾರ ಹತ್ರ ಕರ್ಕೊಂಡು ಹೋಗಿದ್ದ? ವೈದ್ಯರು. ಆಯ್ತು, ಫಸ್ಟ್ ಎಲ್ಲ ಮುಗಿಸ್ಕೊಂಡು ಯಾರ ಹತ್ರ ಬಂದ್ರ? ಶಿಷ್ಯರ ಹತ್ರ ಬಂದ. ಸ್ವಾಮಿಯವರು ಎಲ್ಲಿದ್ರು ಅವಾಗ? ಬೆಟ್ಟದ ಮೇಲೆ ಇದ್ರು. ಶಿಷ್ಯರು ಎಲ್ಲಿದ್ರು? ಬೆಟ್ಟದ ಕೆಳಗಡೆ ಇದ್ರು. ಶಿಷ್ಯರ ಹತ್ರ ಕರ್ಕೊಂಬಂದ ತಕ್ಷಣ ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, 13ನೇ ವಚನದಲ್ಲಿ, ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಸಾರಿ ಅನೇಕ ದೆವ್ವಗಳನ್ನು ಬಿಡಿಸಿ ಅನೇಕ ರೋಗಿಗಳಿಗೆ ಎಣ್ಣೆ ಹಚ್ಚಿ ವಾಸಿ ಮಾಡಿದರು. ಯಾರು ಎಣ್ಣೆ ಹಚ್ಚಿ ವಾಸಿ ಮಾಡಿದ್ರು? ಶಿಷ್ಯರು ವಾಸಿ ಮಾಡಿದರು. ಶಿಷ್ಯರು ಕೂಡ ಯೇಸು ಸ್ವಾಮಿ ಯಾವ ರೀತಿಯಾಗಿ ಅದ್ಭುತ ಕಾರ್ಯಗಳನ್ನು ಮಾಡ್ತಾ ಇದ್ನೋ ಅದೇ ರೀತಿಯಾಗಿ ನಂಬಿಕೆಯಿಂದ ಅವರು ಕೂಡ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಆದ್ರೆ ಯಾವಾಗ ಸ್ವಾಮಿ ಮೇಲೆ ಹೋಗಿದ್ದನೋ ಈ ಶಿಷ್ಯರ ನಂಬಿಕೆ ಏನಾಗ್ಬಿಡ್ತು? ಕಡಿಮೆ ಆಗಿಬಿಡ್ತು. ಹಲ್ಲೆಲೂಯಾ. ಈ ಶಿಷ್ಯರ ನಂಬಿಕೆ ಏನಾಗ್ಬಿಡ್ತು? ಕಡಿಮೆ ಆಗ್ಬಿಡ್ತು. ಅದ್ರ ಸಲುವಾಗಿ ಕೆಲವೊಬ್ರು ಅಯ್ಯರ್ ಏನಂತಾರ, ಸ್ವಸ್ಥತೆಗಳ ಆಗಲ್ಲ ಅಂತಾರ. ಅವ್ರಿಗೆ ನಂಬಿಕೆ ಸ್ವಸ್ಥತೆ ಆಗ್ತಾವ. ಹಲ್ಲೆಲೂಯಾ. ಹೇಳಿದ ಅರ್ಥ ಆಗ್ತಾ ಇದನ್ನ? ಫಸ್ಟ್ ಯಾರು ನಂಬಲಿಲ್ಲ? ತಂದೆ ನಂಬಲಿಲ್ಲ. ಯಾವ ತಂದೆ? ಅನಾರೋಗ್ಯ ಇರ್ತಕ್ಕಂಥ ಹುಡುಗನ ತಂದೆ ನಂಬಲಿಲ್ಲ. ಎರಡನೇದಾಗಿ ಯಾರು ನಂಬಲಿಲ್ಲ? ಸ್ವಸ್ಥತೆ ಮಾಡಬೇಕಾಗಿರ್ತಕ್ಕಂಥ ಶಿಷ್ಯರಂದ್ರೆ ಯಾರು? ದೇವರು ನೇಮಕ ಮಾಡಿರ್ತಕ್ಕಂಥ ಗುರುಗಳು. ಅಲ್ಲಿ ನಮ್ಮ ಭಾಷೆಯಲ್ಲಿ ಹೇಳ್ಬೋದು. ಅಲ್ಲಿ ಆ ಶಿಷ್ಯರು ನಂಬಲಿಲ್ಲ. ಯಾಕೆ ನಂಬಲಿಲ್ಲ? ಅವರು ಆಗುತ್ತೋ ಇಲ್ಲೋ ಆ ಹುಡುಗನ ನೋಡಿ ಭಯ ಪಡ್ತಾ ಇದ್ದಾರೆ. ಕೆಲವೊಬ್ರು ನೋಡಿ ಮೃತ್ಯುಂಜಯ ಮಠ ಬಾದಲಿಗೆ ಬರೋದು, ಇಲ್ಲಿ ಕಡಿಮೆ ಜನ ಪೇಷಂಟ್ಗಳು ಬರೋದು. ಬಾದಲಿಗೆ ವಿಪರೀತವಾಗಿರ್ತಕ್ಕಂಥ ರೀತಿಯಲ್ಲಿ ಇರ್ತಕ್ಕಂಥವ್ರು ಬರ್ತಾರೆ. 3 ಅಂತಸ್ತಿನಿಂದ ಕೆಳಗಡೆ ಬಿದ್ದಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಕರೆದುಕೊಂಡು ಬಂದರು ಪ್ರಿಯರು. ಹಲ್ಲೆಲೂಯಾ. ಸಾಕ್ಷಿ ಹೇಳಿದ್ದೀನಿ. ಆತ ಬಂದಾಗ ಬಾಯಿಂದ ಜೊಲ್ಲು ಸೋರ್ತಾ ಇದೆ. 1-2 ಹೋಗಿದ್ದು ಯಾವುದು ಕೂಡ ಆತನಿಗೆ ನೆನಪೇ ಇರ್ತಿದೆಯಲ್ಲ. ಭಯಂಕರ ಪರಿಸ್ಥಿತಿ. ಕಣ್ಣು ಹಿಂಗೆ, ಏನಪ್ಪ ವಿಗ್ರಹನಪ್ಪ, ಕಣ್ಣಿಗೆ ರೆಪ್ಪೆ ಬೆಳೆದಿಲ್ಲ, ಏನು ಮಾಡೋದಿಲ್ಲ. ಆ ರೀತಿ ಇರ್ತಿದ್ದ ಕೆಲವೊಬ್ರಿಗೆ. ಅದನ್ನು ನೋಡಿದ ತಕ್ಷಣ ಏನಾಗ್ಬಿಡುತ್ತೆ? ಭಯ ಬರುತ್ತಾ ಇಲ್ವೋ? ಯಾರಿಗೆ ಭಯ ಬರುತ್ತೆ? ನೋಡೋರಿಗೆ ಭಯ ಬರುತ್ತೆ. ಅವ್ರ ಪಕ್ಕದಾಗನು ಕುಂದ್ರಕ ನೀವು ಇಷ್ಟಪಡಲ್ಲ. ಹಲ್ಲೆಲೂಯಾ. ಪ್ರೇಸ್. ಒಂದು ವೇಳೆ ಆ ಶಿಷ್ಯರು ಆ ವ್ಯಕ್ತಿಯನ್ನು ನೋಡಿ, ಅವನಲ್ಲಿ ಇರ್ತಕ್ಕಂಥ ದೆವ್ವವನ್ನು ನೋಡಿ ಭಯ ಪಟ್ಟಿರ್ಬೋದು. ಆಗಲ್ ಬಿಡಪ್ಪ ನಮ್ಮಿಂದ ಅಂತೇಳಿ ಅನ್ಕೊಂಡಿರ್ಬೋದು. ಯಾರು? ಆ ಶಿಷ್ಯರು. ಅದ್ರ ಸಲುವಾಗಿ ಸ್ವಾಮಿಯವರು ಹೇಳ್ತಾರೆ, ಸ್ವಾಮಿಯವ್ರ ಹತ್ರ ಕೇಳ್ತಾರೆ, ಇವ್ರು ಹೋಗಿ ಏನಂತೇಳಿ ರಾತ್ರಿ ಮನೆಗೆ ಬಂದಾಗ, ನಮ್ಮಿಂದ ಯಾಕಾಗಲಿಲ್ಲ? ನೀನು ಬಿಡಿಸ್ದಲ್ಲ ಸ್ವಾಮಿ, ನಾವು ಕೂಡ ಬಿಡಿಸ್ಬೋದಾಗಿತ್ತಲ್ಲ, ಯಾಕಾಗಲಿಲ್ಲ ಅಂದ್ರೆ ನೀವು ಕೂಡ ನಂಬಿಕೆಯನ್ನ ವಾಸಿ ಮಾಡಬೇಕಾದ್ರೆ ವಾಸಿ ಮಾಡೋರ ಹತ್ರ ಕೂಡ ದೇವರ ಮೇಲೆ ಪರಿಪೂರ್ಣವಾಗಿರ್ತಕ್ಕಂಥ ನಂಬಿಕೆ ಬೇಕು. ಪ್ರೈಸ್ ಗಾಡ್. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ಅದ್ಭುತಗಳು ಯಾಕಾಗಲ್ಲ? ಎದಕ್ಕಾಗಲ್ಲ? ಸ್ವಸ್ಥತೆ ಹೊಂದುವವರು ಏನ್ ಮಾಡಲ್ಲ? ದೇವ್ರ ಮೇಲೆ ಅಪನಂಬಿಕೆ ಇಟ್ಟಿರ್ತಾರೆ. ಎರಡನೇದಾಗಿ ಸ್ವಸ್ಥತೆ ಮಾಡುವುದಕ್ಕಾಗಿ ಉಪಯೋಗ ಮಾಡಿಕೊಳ್ಳುವಂತ, ದೇವರು ಉಪಯೋಗ ಮಾಡಿಕೊಳ್ಳುವಂತ ಸಾಧನಗಳಾಗಿರ್ತಕ್ಕಂಥ ದೈವ ಸೇವಕರು ಏನ್ ಮಾಡ್ತಾರೆ? ಅಪನಂಬಿಕೆ ಉಳ್ಳವರಾಗಿರ್ತಾರೆ. ಅದ್ರ ಸಲ ಅವ್ರು ಹೇಳ್ತಾರೆ, ಸ್ವಾಮಿಯವರು ಆ ಒಂದು ಕಾಲದಲ್ಲಿ ಏನಂತಾರೆ, ನೀವು ನನ್ನ ಹೆಸರಿನ ಮೇಲೆ ಬೋಧನೆಯನ್ನ ಹೇಳಲಿಲ್ಲವೇ, ನಿನ್ನ ಹೆಸರಿನ ಮೇಲೆ ನಾವು ದೆವ್ವಗಳನ್ನ ಬಿಡಿಸ್ಲಿಲ್ವೇ ಅಂತೇಳಿ ನೀವು ಅಂತೀರಿ, ಆದ್ರೆ ನೀವು ಯಾರು ನನಗೆ ಗೊತ್ತಿಲ್ಲ ಅಂತೇಳಿ ಅಂತಾರಂತೇಳಿ ಏನ್ ಮಾಡ್ತಾರೆ? ಈ ಒಂದು ವಚನವನ್ನು ತೆಗೆದುಕೊಂಡು ಏನ್ ಮಾಡ್ತಾರೆ? ಅದ್ಭುತಗಳು ಮಾಡೋರು ಎಲ್ಲ ನರಕಕ್ಕೆ ಹೋಗ್ತಾರೆ ಅಂತೇಳಿ ಅಂತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸಾಗರ್ ನಿಮ್ಮ ಅಂದಿದ್ರಲ್ರಿ? ಹಲ್ಲೆಲೂಯಾ. ಯಾವ ಪಾಸ್ಟರ್? ಯಾವ ಊರು? ಸದಾನಂದ ಅಯ್ಯರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಏನಂದಿದ್ರು? ಅದ್ಭುತಗಳು ದೇವ್ರು ಮಾಡಲ್ಲ, ಹಂಗ್ ಮಾಡಿದ್ರೆ ದೇವ್ರ ಕಾರ್ಯ ಅಲ್ಲ. ಅದು ಏನ್ ಕಾರ್ಯ ಅಂತದು? ದೆವ್ವದ ಕಾರ್ಯ.
ಯಾವ ಕಾರ್ಯ ಅಲ್ರಿ? ದೇವ್ರ ಕಾರ್ಯ. ಅದೇನೋ ಅಂತಾರೆ ನಮ್ಮ ಆಡು ಭಾಷೆಯಲ್ಲಿ, ಪುಣ್ಯಕ್ಕೆ ಬರ್ಲಾರ್ದೆ ನಮ್ಮ ಕಡೆ ನೆಲ ಡೊಂಕ್ ಅಂತೀವಿ, ನೀವು ಏನಂತೀರಿ? ಸ್ಟೇಜ್ ಹಾಕಿರ್ತಾರಲ್ಲ ಅದ್ರಿ. ಓಕೆ ಓಕೆ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಪುಣ್ಯಕ್ಕೆ ಬರ್ಲಾರ್ದೆ ನೆಲ ಡೊಂಕ್ ಅಂತ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅಲ್ಲಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಅವ್ರು ಏನು ಹೇಳ್ತಾರೆ ಈ ಒಂದು ಪದವನ್ನು. ಖಂಡಿತವಾಗಿ ಆವತ್ತಿನ ದಿವಸ ಎಷ್ಟೋ ಜನರು ಹೇಳ್ತಾರೆ, ಯಾಕಂದ್ರೆ ಅದರಲ್ಲಿ ಸತ್ಯವೇದದಲ್ಲಿ ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯದಲ್ಲಿ ಸಿಮೆಯೋನ ಎನ್ನುವಂತ ವ್ಯಕ್ತಿಯ ಕುರಿತಾಗಿ ಕೂಡ ಬರೆಯಲ್ಪಟ್ಟಿದೆ. ಅವನು ಕೂಡ ಯೇಸು ಸ್ವಾಮಿಯ ಹೆಸರನ್ನು ಹೇಳಿ, ಆಯ್ತು ನನಗೆ ಇಷ್ಟು ಹಣ ನಾನು ನಿಮಗೆ ಕೊಡ್ತೀನಿ, ಪೇತ್ರ ನಿನಗೆ ಇಷ್ಟು ಹಣ ಕೊಡ್ತೀನಿ, ಪವಿತ್ರಾತ್ಮ ನಾನು ಯಾರ ಕೈ ಮೇಲೆ ಇಡ್ತೀನಿ ಅವ್ರ ಮೇಲೆ ಸ್ವಸ್ಥತೆ ಆಗ್ಬೇಕು, ಪವಿತ್ರಾತ್ಮ ಬರ್ಬೇಕಂತ ಹೇಳಿ ಅವನೇನ್ ಮಾಡಿದ? ಪ್ರಯೋಗ ಮಾಡಿದ. ಇವತ್ತಿನ ದಿವಸ ಕೂಡ ಅನೇಕರು ಯೇಸು ಸ್ವಾಮಿ ಹೆಸರನ್ನು ಹೇಳಿಕೊಂಡು ಅದ್ಭುತ ಮಾಡ್ತಾ ಇದ್ದಾರೆ. ಆದ್ರೆ ಅದರ ಹಿಂದ್ಗಡೆ ಯಾರದ್ದು ಕೈವಾಡ ಇದೆ? ಸೈತಾನ್ ಇದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರನ್ನ ಮಹಿಮೆ ಪಡಿಸಲಾರದೆ, ವಾಕ್ಯ ಇರಲಾರದೆ ಬರೇ ಸ್ವಸ್ಥತೆ ಅಂದ್ರೆ ಏನರ್ಥ? ಅದು ದೇವರ ಕಾರ್ಯ. ಹಲ್ಲೆಲೂಯಾ, ದೇವರನ್ನ ಮಹಿಮೆ ಪಡಿಸಿ, ಆರಾಧನೆ ಮಾಡಿ, ದೇವರಿಗೆ ಮಹಿಮೆ ತರುವ ರೀತಿಯಲ್ಲಿ ಜೀವಿಸಿ, ದೇವರ ಹತ್ರ ಬೇಡಿದಾಗ ದೇವರು ಖಂಡಿತವಾಗಿ ಸ್ವಸ್ಥತೆ ಕೊಟ್ಟರೆ ಅದು ಯಾರ ಕಾರ್ಯ? ದೇವರ ಕಾರ್ಯ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ಪ್ರಿಯರೇ, ಇಲ್ಲಿ ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಂದ್ರೆ, ಈ ಶಿಷ್ಯರು ಏನ್ ಮಾಡಲಿಲ್ಲ, ಸ್ವಸ್ಥತೆಯನ್ನು ಮಾಡೋದಕ್ಕೆ ಆಗ್ಲಿಲ್ಲ. ಕಾರಣ ಏನು? ಅವರು ಕೂಡ ಅಲ್ಪ ವಿಶ್ವಾಸಿಗಳಾಗ್ಬಿಟ್ರು, ಅವರು ಕೂಡ ಅಲ್ಪ ನಂಬಿಕೆಯುಳ್ಳವರು ಆಗ್ಬಿಟ್ರು. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಂದ್ರೆ, ಎರಡನೇದಾಗಿ ಯಾಕೆ ಅದ್ಭುತಗಳು ನಡೆಯಲ್ಲ ಅಂದ್ರೆ, ಯಾಕೆ ನಡೆಯಲ್ಲ? ಅಯ್ಯರ ಹತ್ರ ಇರಲ್ಲ ಏನು? ನಂಬಿಕೆ. ದೇವ್ರು ಎಲ್ಲರಿಗೂ ಕೊಟ್ಟನ ಏನು? ನಂಬಿಕೆಯನ್ನ. ಆದ್ರೆ ಇವ್ರು ಏನ್ ಮಾಡ್ತಾ ಇಲ್ಲ. ಅದಲ್ಲ, ಸುಮ್ಮನೆ ನಾವು ಏನ್ ಮಾಡೋಣ, ಟ್ಯಾಬ್ಲೆಟ್ ತಗೊಳ್ಳೋಣ, ಇಂಜೆಕ್ಷನ್ ಹಾಕ್ಸ್ಕೊಳ್ಳೋಣ, ಹಾಸ್ಪಿಟ್ಲಿಗೆ ಹೋಗೋಣ, ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ ಅಂತೇಳಿ ಅಂತಾರೆ. ಅವ್ರ ಜೀವಿತಾಗ ಅವ್ರು ಹೆಂಗಂತಾರೆ ಹಂಗೆ ಮಾಡ್ತಾನೆ ದೇವರು. ಯಾವ್ದ್ರ ಮೇಲೆ ಜಾಸ್ತಿ ಆಧಾರ ಆಗಿರ್ತಾರೋ ಅದನ್ನ ಅವ್ರು ಏನ್ ಮಾಡಲ್ಲ, ಬಿಟ್ಕೊಡಲ್ಲ. ಹಲ್ಲೆಲೂಯಾ. ಅದರ ಸಲುವಾಗಿ ಪ್ರಿಯರು, ಮೂರನೇದಾಗಿ ಯಾಕೆ ಅದ್ಭುತಗಳು ನಡೆಯಲ್ಲ ಅಂತಂದ್ರೆ, ಅದೇ ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ವಿ. 5ನೇ ವಚನ ಓದ್ರಿ. ಆತನು ಅಲ್ಲಿ ಕೆಲವು ಮಂದಿ ರೋಗಿಗಳ ಮೇಲೆ ಕೈ ಇಟ್ಟು ಸ್ವಸ್ಥ ಮಾಡಿದ್ದೇ ಹೊರತು ಬೇರೆ ಯಾವ ಮಹತ್ ಕಾರ್ಯವನ್ನ ಮಾಡುವುದಕ್ಕೆ ಆಗಲಿಲ್ಲ. ಕಾರಣ ಏನಂದ್ರೆ, ಅಲ್ಲಿರುವಂತವ್ರು ಎಲ್ಲರೂ ಬರೇ ನಂಬಿಕೆ ಇರ್ಲಾರ್ದವ್ರೆ ಬಂದಿದ್ದಾರೆ. ಕೆಟ್ಟ ಮಾತುಗಳು, ಈತ ಬಡಗಿತನ ಮಾಡಿದಂತಲ್ಲನ, ಈತನ ತಾಯಿ ಯಾರು ಮರಿಯಮ್ಮಲ್ಲನ ಅಂತೇಳಿ ಏನ್ ಮಾಡ್ತಾ ಇದಾರೆ? ಮಾತಾಡ್ತಾ ಇದ್ದಾರೆ. ಹೇಳೋದು ಅರ್ಥ ಆಗ್ತಾ ಇದ್ದೇನೆ? ಇವಾಗ ಬಂದನೀತ ಅಂತೇಳಿ ಎನ್ನುವ ರೀತಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ? ಗೇಲಿ ಮಾತುಗಳನ್ನ ಮಾತಾಡ್ತಾ ಇದ್ದಾರೆ. ಸತ್ಯವೇದ ಗ್ರಾಂಥಿಕವಾಗಿರ್ತಕ್ಕಂಥ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ, ಆದರೆ ಅವರು ಆ ರೀತಿಯ ಗೇಲಿ ಮಾತುಗಳನ್ನ ಮಾತಾಡಿದ್ದಾರೆ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ಆ ಜನರು ನಂಬಲಿಲ್ಲವಾದ ಕಾರಣಕ್ಕಾಗಿ ಯೇಸು ಸ್ವಾಮಿ ಹೆಚ್ಚು ಅದ್ಭುತ ಕಾರ್ಯಗಳನ್ನು ಆ ಸ್ಥಳದಲ್ಲಿ ಮಾಡಲಿಲ್ಲ. ಮೂರನೇದಾಗಿ ಯಾಕೆ ಅದ್ಭುತ ಕಾರ್ಯಗಳಾಗಲ್ಲ ಹೇಳ್ರಿ? ಯಾಕಾಗಲ್ಲ? ಅಲ್ಲಿ ಬಂದಿರತಕ್ಕಂಥ ಗುಂಪಿನಲ್ಲಿರ್ತಕ್ಕಂಥ ಜನರು ವಿಶ್ವಾಸಿಗಳು ಆಗಿರೋದಿಲ್ಲ, ದೇವರ ಮೇಲೆ ಹೆಚ್ಚಿನ ನಂಬಿಕೆ ಉಳ್ಳವರಾಗಿ ಇರೋದಿಲ್ಲ. ಅದರ ಸಲುವಾಗಿ ಅದ್ಭುತ ಕಾರ್ಯಗಳು ಆಗಲ್ಲ. ಮೂರನೇ ಅಪನಂಬಿಕೆ. ಅಂತ ಅಪನಂಬಿಕೆ? ಗುಂಪಿನಲ್ಲಿರುವಂತ ಅಪನಂಬಿಕೆ. ಅವರು ದೇವ್ರ ಮೇಲೆ ವಿಶ್ವಾಸ ಇಡಲ್ಲ, ದೇವ್ರ ಅದ್ಭುತ ಮಾಡಲ್ಲ ಅಂತೇಳಿ ಅವ್ರು ನಂಬಲ್ಲ. ಅದ್ರ ಸಲುವಾಗಿ ಅವ್ರ ಜೀವಿತದಲ್ಲಿ ದೇವರ ಅದ್ಭುತಗಳನ್ನ ಮಾಡಲೇ ಇಲ್ಲ. ಹಲ್ಲೆಲೂಯಾ. ಅದರ ಸಲುವಾಗಿ ಪ್ರಿಯರೇ, ಯೇಸು ಕ್ರಿಸ್ತನು ಆಶ್ಚರ್ಯಪಟ್ಟ 2 ಸಂಗತಿಗಳಿದೆ. ಯಾವ ಸಂಗತಿಗಾಗಿ? ಮೊದಲನೇ ಸಂಗತಿ ಯಾವುದು? ಶತಾಧಿಪತಿ ಒಂದು ಮಾತು ಹೇಳು ಸ್ವಾಮಿ, ಇಲ್ಲಿಂದಲೇ ನನ್ನ ಆಳಿಗೆ ಏನಾಗುತ್ತೆ? ಗುಣವಾಗುತ್ತೆ ಅಂತ ಹೇಳಿದ. ಹಲ್ಲೆಲೂಯಾ. ಅದರಂಗೆ ಸ್ವಾಮಿ ಅಲ್ಲಿಂದ ಒಂದೇ ಮಾತು ಹೇಳಿದ, ಹೋಗಿ ಆಳಿನ ನೋಡ್ತಾ ಇದ್ದಾನೆ. ನೋಡಿದ ತಕ್ಷಣ ಆಳು ಏನಾಗಿದ್ದಾನೆ? ಸಾಯಬೇಕಾದವನು ಸ್ವಸ್ಥತೆ ಉಳ್ಳವನಾಗಿ ಎದ್ದು ಕೂತ್ಕೊಂಡು ಊಟ ಮಾಡಿ ಎಲ್ಲ ರೀತಿಯಿಂದಲೂ ನಾರ್ಮಲ್ ಇದ್ದಾನೆ. ಕೇಳ್ತಾನೆ, ಹೋಗಿ ಎಷ್ಟು ಗಂಟೆಗೆ ನಿನ್ಗೆ ಆರಾಮಾಯ್ತು ಅಂತ ಹೇಳಿ ಕೇಳಿದ ತಕ್ಷಣ, ಇದೇ ಟೈಮ್ ಅಂತ ಹೇಳಿದ ತಕ್ಷಣ ಯೇಸು ಸ್ವಾಮಿ ಅವರು ಮಾತು ಹೇಳಿದ್ದು ಕೂಡ ಅದೇ ಸಮಯ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಎರಡನೇದಾಗಿ ಸ್ವಾಮಿಯವರು ಯಾಕೆ ಆಶ್ಚರ್ಯಪಟ್ರಂದ್ರೆ, ಅಪನಂಬಿಕೆ. ಎಷ್ಟು ಅದ್ಭುತಗಳು ಮಾಡಿದ್ವಿ, ಎಷ್ಟು ಕಾರ್ಯಗಳನ್ನ ಮಾಡಿದ್ವಿ, ಎಷ್ಟು ಏನೆಲ್ಲ ಮಾಡಿದ್ವಿ. ಹಲ್ಲೆಲೂಯಾ. ಕೆಲವೊಬ್ಬರು ಬೆನ್ನು ಮಾಡಿ ಹೋಗ್ತಾ ಇರ್ತಾರೆ, ಅವ್ರ ಕುಟುಂಬದಲ್ಲಿ ದೇವರು ಏನೆಲ್ಲ ಕಾರ್ಯಗಳನ್ನ ಮಾಡಿರ್ತಾರೆ, ಎಷ್ಟೆಲ್ಲ ಆಶ್ಚರ್ಯ ಕಾರ್ಯಗಳನ್ನ ಮಾಡಿರ್ತಾರೆ. ಆದ್ರೆ ದೇವರಿಗೆ ಬೆನ್ನು ತೋರಿಸಿ ಹೋಗ್ತಾ ಇರ್ತಾರೆ. ಅಯ್ಯೋ, ದೇವ್ರು ಎಷ್ಟು ಮೇಲು ಮಾಡಿದ್ರು ಕೂಡ ಇವ್ರಿಗೆ ಸ್ವಲ್ಪ ಆದ್ರೂ ಗ್ರಹಿಕೆ ಇಲ್ವಾ, ಸ್ವಲ್ಪ ಆದ್ರೂ ದೇವ್ರ ಮೇಲೆ ಒಂದು ಏನಂತ ಹೇಳ್ತೇವೆ, ಕಾಳಜಿ ಇಲ್ವಾ, ದೇವ್ರ ಮೇಲೆ ಮನಸ್ಸಿಲ್ವಾ ಅಂತೇಳಿ ಅನಿಸ್ತಾ ಇರುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸೇವೆ ವಿಷಯದಲ್ಲಿ ಎಷ್ಟೋ ಆತ್ಮಗಳು ಬಂದಂತವ್ರು ಎಷ್ಟೋ ಅದ್ಭುತಗಳನ್ನು ಹೊಂದಿಕೊಂಡು ಏನ್ ಮಾಡ್ಯಾರೆ? ಹೊರಗಡೆ ಹೋಗಿದ್ದಾರೆ. ಬಹಳ ನೋವಾಗುತ್ತೆ ಒಂದೊಂದ್ಸರಿ. ಹಲ್ಲೆಲೂಯಾ. ಯಾಕೆ ಹೇಳ್ರಿ? ದೇವರಿಂದ ಎಷ್ಟು ಆಶ್ಚರ್ಯ ಕಾರ್ಯಗಳನ್ನು ಹೊಂದಿಕೊಂಡಾಗಲೂ ಕೂಡ ಇವರು ದೇವರಿಗೆ ವಿಧೇಯತೆ ಉಳ್ಳವರಾಗಿ
ಜೀವಿಸ್ತಾ ಇಲ್ಲಲ್ಲ ಅಂತೇಳಿ. ಹಲ್ಲೆಲೂಯಾ. ಅದರ ಸಲುವಾಗಿ ಪ್ರೇರೆ ದೇವರು ವಾಕ್ಯ ಹೇಳ್ತಾ ಇದೆ, ಅಪನಂಬಿಕೆ ಆತ್ಮ ನಮ್ಮಲ್ಲಿ ಬರಬಾರದು. ಹಲ್ಲೆಲೂಯಾ. ಏಸಪ್ಪ ನಂಬಿದಿರಲ್ಲ, ಆ ಏಸಪ್ಪ ಖಂಡಿತವಾಗಿ ನಿಮಗೆ ಬಿಡುಗಡೆಯನ್ನ ಕೊಡ್ತಾನೆ. ಹಲ್ಲೆಲೂಯಾ. ಆದಿಯಲ್ಲಿದ್ದಂಥ ದೇವರು ಆತನೇ, ಈಗಲೂ ಇರುವ ದೇವರು ಆತನೇ, ಮುಂದೆಯೂ ಕೂಡ ಇರುವ ದೇವರು ಆತನೇ. ಅದರ ಸಲುವಾಗಿ ಯೇಸುವಿನ ಬಗ್ಗೆ ಸತ್ಯವೇದ ಹೇಳ್ತಾ ಇದೆ 13ನೇ ಅಧ್ಯಾಯ 8ನೇ ವಚನದಲ್ಲಿ, ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಏನಂತ ಹೇಳಂದ್ರೆ, ಯೇಸು ನಿನ್ನೆ ಇವತ್ತು ನಿರಂತರವೂ ಏಕ ರೀತಿಯಾಗಿದ್ದಾನೆ. ಹಲ್ಲೆಲೂಯಾ. ಅಂತ ಬದಲಾಗಲಾರದ ದೇವರು ಅವತ್ತು ಸ್ವಸ್ಥತೆ ಮಾಡೋಣ, ಇವತ್ತು ನೀನು ಕೇಳಿದ್ರೆ ನಂಬಿಕೆಯಲ್ಲಿ ಇವತ್ತು ಕೂಡ ಸ್ವಸ್ಥತೆ ಮಾಡ್ತಾನೆ. ನಿನ್ನ ಜೀವಿತ ಏನೇ ಇರಲಿ ಅದನ್ನು ನಿನ್ನ ದೇವ್ರ ಮುಂದೆ ಬೇಡಿಕೊಳ್ಬೇಕಾದ್ರೆ ಮೊದಲನೇದಾಗಿ ನೀನು ಪರಿಶುದ್ಧರಾಗಿ ಇರಬೇಕು. ಹಲ್ಲೆಲೂಯಾ. ಹೆಂಗಿರ್ಬೇಕು? ಪರಿಶುದ್ಧರಾಗಿರಬೇಕು. ನಂಬಿಕೆಯಿಂದ ಕೇಳಿಕೊಳ್ಬೇಕು, ದೇವರು ಖಂಡಿತವಾಗಿ ಕೊಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರಿಯರೇ, ಎರಡೇ ಅಂಶಗಳು ಏನ್ ಹೇಳ್ರಿ? ಒಂದು, ನಂಬಿಕೆಗೋಸ್ಕರವಾಗಿ ಯೇಸು ಆಶ್ಚರ್ಯಪಟ್ಟರು. ಎರಡನೇದಾಗಿ ಅಪನಂಬಿಕೆಗೋಸ್ಕರವಾಗಿ ಕೂಡ ಯೇಸು ಕ್ರಿಸ್ತನು ಆಶ್ಚರ್ಯಪಟ್ಟರು. ಪ್ರಿಯರೇ, ಇವತ್ತು ನೀವು ಯಾವ ಗುಂಪಿನಾಗಿರ್ತೀವಿ? ಮೊದಲನೇ ಗುಂಪ, ಎರಡನೇ ಗುಂಪ? ಮೊದಲನೇ ಗುಂಪಿನಲ್ಲಿ ಒಂದು ವೇಳೆ ಎರಡನೇ ಗುಂಪಿನಲ್ಲಿ ಇದ್ರೂ ಕೂಡ ಮೊದಲನೇ ಗುಂಪಿಗೆ ನೀವು ಏನಾಗ್ಬೇಕು? ಟ್ರಾನ್ಸ್ಫರ್ ಆಗ್ಬೇಕು. ಹಲ್ಲೆಲೂಯಾ. ಎರಡನೇ ಗುಂಪಿನಾಗ ಇರ್ತೀರಿ, ಕೆಲವೊಬ್ರು ಒಳಗಿರ್ತೀರಿ, ಹೊರಗೆ ಹೇಳಲ್ಲ. ಹಲ್ಲೆಲೂಯಾ. ಒಳಗಡೆ ಇದ್ದಾಗಲೂ ಕೂಡ ನೀವೇನು ಮಾಡಬೇಕು? ಮೊದಲನೇ ಗುಂಪಿಗೆ ಬರಬೇಕು. ಮೊದಲನೇ ಗುಂಪಿಗೆ ಬಂದರೆ ದೇವರು ನಿಮ್ಮ ಜೀವಿತದಲ್ಲಿ ಯಾವುದನ್ನು ಕೂಡ ಏನು ಮಾಡಲ್ಲ? ನಿಷ್ಫಲ ಮಾಡಲ್ಲ. ಕೈ ಹಿಡಿದಂಥ ದೇವರು ಆತ, ನಡೆಸೋ ದೇವರು ಆತ, ಉಸಿರು ಕೊಟ್ಟ ದೇವರು ಆತನೇ. ನಿನ್ನ ನೆರೆ ಬಂದಾಗಲೂ ನಿನ್ನನ್ನು ಒತ್ತು ಸಹಿಸ್ತೀನಿ ಎಂಬುದಾಗಿ ವಾಗ್ದಾನ ಮಾಡಿದ ದೇವರು ಕೂಡ ಆತನ ಪ್ರೇರ. ಅದರ ಸಲುವಾಗಿ ಯೇಸುವನ್ನು ಮರಿಬೇಡ್ರಿ, ಯೇಸು ಮಾಡಿದ ಅದ್ಭುತಗಳನ್ನು ಮರಿಬೇಡ್ರಿ. ಯೇಸು ಸ್ವಾಮಿ ಬರ್ಲಿಕ್ಕಿದ್ದಾನೆ. ದೀಕ್ಷಾ ಸ್ಥಾನ ತೆಗೆದುಕೊಂಡು ರೆಡಿ ಆಗ್ಬೇಕು. ಮೈ ತಗೊಳ್ಳಾದ ಇದ್ರೆ ಹೆಂಗಿರುತ್ತೆ? ಹೊಲಸಿರುತ್ತೆ. ಹೆಂಗಿರುತ್ತೆ? ಹೊಲಸಿರುತ್ತೆ. ಮೊದಲಿಂಗ ಬರ್ತಾನ, ಮೊದಲೊಣಗಿತ್ತಿ ಆಗಿರ್ತಕ್ಕಂಥ ನಾವ್ ಹೆಂಗಿರ್ಬೇಕು? ಶುದ್ಧವಾಗಿರ್ಬೇಕು. ಇಲ್ಲ ರೀ, ನಾವು ಹಿಂದ್ಲಿಂದ ಮಾಡ್ಕೊಂಡ್ ಬಂದಿಲ್ಲ, ಅದ್ರಿ ಇದ್ರಿ ಅಂತ ಹೇಳಿದ್ರೆ ನನ್ನ ಮುಂದೆ ಹೇಳ್ರಿ, ಪರವಾಗಿಲ್ಲ, ನಾ ಕೇಳ್ತೀನಿ. ದೇವ್ರೇ, ಇನ್ನೂ ಅವ್ರಿಗೆ ಮನಸ್ಸನ್ನು ಕೊಡಪ್ಪ, ಇನ್ನೂ ಎಷ್ಟು ದಿವಸ ರಕ್ಷಣೆ ಹೊಂದಾರದೆ ಇರ್ತಾರಪ್ಪ ಅಂತೇಳಿ ನಾನು ಬೇಡ್ತೀನಿ ದೇವ್ರ ಹತ್ರ. ಸ್ವಾಮಿ ಮುಂದೆ ಹೋಗಿ, ಇಲ್ಲ ಸ್ವಾಮಿ ನಾನು ಸ್ನಾನ ಮಾಡಲಿಲ್ಲ, ನನಗೆ ಸ್ವಲ್ಪ ಅವಕಾಶ ಕೊಡ ಅಂತ ಹೇಳಿದ್ರೆ ಏನಾಗುತ್ತೆ ಹೇಳ್ರಿ? ಅದನ್ನೇ ಓದ್ರಿ. ಈಗ 25ನೇ ಅಧ್ಯಾಯ ಮತ್ತಾಯ ಬರೆದ ಸುವಾರ್ತೆ ತೆಗ್ದಿದ್ದೀರಾ? ಹನ್ನೊಂದನೇ 12ನೇ ವರ್ಷ 11 ತರುವಾಯ ಉಳಿದ ಕನ್ಯರು 10ರಿಂದ ಹೋಗಿ ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮದಲಿಂಗನು ಬಂದನು. ಸಿದ್ಧವಾಗಿದ್ದವರು ಅವನ ಸಂಗಡ ಮದುವೆಯ ಮನೆಯೊಳಕ್ಕೆ ಹೋದರು. ಬಾಗಿಲು ಮುಚ್ಚಲಾಯಿತು. ಏನಾಯ್ತಂತೆ? ಬಾಗಿಲು ತರುವಾಯ ಉಳಿದ ಕನ್ಯೆಯರು ಸಹ ಬಂದು ಸ್ವಾಮಿ ನಮಗೆ ತೆರೆಯಿರಿ ಅಂದರು. ಆತನು ನಿಮ್ಮನ್ನು ನಾನು ಅರಿಯನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆದ ಕಾರಣ ಆ ದಿನವಾದರೂ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದದರಿಂದ ಎಚ್ಚರವಾಗಿರ್ರಿ. ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಅಂಶ ಏನಂದ್ರೆ, ಸಿದ್ಧವಾದವರು ಸಿದ್ಧ ಆಗ್ಲಾರ್ದವರು, ಸ್ನಾನ ಮಾಡಿದವರು ಸ್ನಾನ ಮಾಡಲಾರ್ದವರು, ದೇವರಿಗೋಸ್ಕರವಾಗಿ ಕಾಲು ಕುಳಿತುಕೊಂಡವರು, ದೇವರ ನಿಯಮಗಳನ್ನ ಅನುಸರಿಸಿದ್ದೇವೆ ಅಂತೇಳಿ ಅಂದುಕೊಂಡು ಅನುಸರಿಸಲಾರದೆ ಇರುವಂತವರು. ಕೆಲವು ಮಕ್ಕಳಿಗೆ ಹಾಲ್ ಟಿಕೆಟ್ ಕೊಡೋಕೆ ಗೋಳಾಡಿಸ್ತಾರೆ. ಯಾಕೆ ಹೇಳ್ರಿ? ಫೀಸ್ ಇನ್ ಸೆಕೆಂಡ್ರಿ, ಅಟೆಂಡೆನ್ಸ್ ಏನ್ ಮಾಡಿರಲ್ಲ ಇವರು ಸರಿಯಾಗಿ. ಎಕ್ಸಾಮ್ಗಳು ಸರ್ಪ್ರೈಸ್ ಟೆಸ್ಟ್ಗಳು ಇಡ್ತಾರ, ವೀಕ್ಲಿ ಟೆಸ್ಟ್, ಮಂತ್ಲಿ ಟೆಸ್ಟ್, ಅವುಗಳಲ್ಲಿ ಸರಿಯಾದ ರೀತಿಯಲ್ಲಿ ಅಟೆಂಡ್ ಆಗಿರಲ್ಲ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಸ್ವಾಮಿಯವರು ಹೇಳ್ತಾ ಇದ್ದಾರೆ, ಬಾಗಿಲು ಏನಾಗುತ್ತೆ? ಓಪನ್ ಆಗಿದೆ ಈಗ ಎಲ್ರಿಗೆ. ಇಡೀ ಭೂಲೋಕದಲ್ಲಿರ್ತಕ್ಕಂಥ ಎಲ್ಲಾ ಮನುಷ್ಯರಿಗೋಸ್ಕರವಾಗಿ ಪರಲೋಕದ ಬಾಗಿಲು ಏನಾಗಿದೆ? ತೆರೆಯಲ್ಪಟ್ಟಿದೆ. ಆದರೆ ಒಂದು ದಿವಸ ಆ ಬಾಗಿಲು ಏನಾಗುತ್ತೆ? ಆ ಬಾಗಿಲು ಮುಚ್ಚುವುದರ ಒಳಗಡೆಯಾಗಿಯೇ ಆ ಬಾಗಿಲನ್ನು ಯಾರು ಮುಚ್ತಾರೆ? ನೋಹನ ಬಾಗಿಲನ್ನ ಯಾರು ಮುಚ್ಚಿದ್ರು? ನಾವೇ ಬಾಗಿಲನ್ನ
ನೋಹನ ನಾವೇ ಬಾಗಿಲನ್ನ ಯಾರು ಮುಚ್ಚಿದ್ರು? ನೋಹ ಮುಚ್ಚಿದ್ನ, ಅವ್ರ ಮಕ್ಕಳು ಮುಚ್ಚಿದ್ರ? ನೋಹನ ಬಾಗಿಲನ್ನ ಯಾರು ಮುಚ್ಚಿದ್ರು? ನೋಹನ ಸಿದ್ಧ ಮಾಡಿದಂತ ನಾವೇ, 3 ಅಂತಸ್ತಿನ ನಾವೇ ಬಾಗಿಲನ್ನ ಯಾರು ಮುಚ್ಚಿದ್ರು? ದೇವರು ಮುಚ್ಚಿದ್ರು. ಯಾರು ಮುಚ್ಚಿದ್ರಿ? ದೇವರು ಮುಚ್ಚಿದ್ರು. ನೋಹ ಮುಚ್ಚಲಿಲ್ಲ, ನೋಹನ ಮಕ್ಕಳು ಮುಚ್ಚಲಿಲ್ಲ, ನೋಹನ ಹೆಂಡತಿ ಮುಚ್ಚಲಿಲ್ಲ, ನೋಹನ ಸೊಸೆಯಂದ್ರು ಕೂಡ ಮುಚ್ಚಲಿಲ್ಲ. ಯಾರು ಮುಚ್ಚಿದ್ರು? ಅದ್ರಂಗೆ ಪರಲೋಕದ ಬಾಗಿಲು ಕೂಡ ದೇವ್ರು ತೆರೆದಿದ್ದಾನ, ದೇವ್ರು ಏನ್ ಮಾಡ್ತಾನ? ಮುಚ್ಚುತ್ತಾನ. ಮುಚ್ಚಿದ ಮೇಲೆ ಹೋಗಿ ಡಬ ಡಬ ಅಂತ ಬಡದ್ರ ಏನಂತ ಹೇಳಂತಾನಂತ? ನೀವ್ ಯಾರು ನನಗೆ? ನಿಮ್ಗೆ ಟೈಮ್ ಕೊಟ್ಟೆ, ಸಮಯ ಕೊಟ್ಟೆ, ಬಾದರ್ಲಿಂದ ಬಂದಿದ್ರು ಅಯ್ಯರ್, ಹೇಳಿಲ್ಲ? ಬಾದರ್ಲಿಂದ ಬಂದಿದ್ರು. ಮತ್ತೆ ನೀವು ಮನೆಯಲ್ಲಿ ಪ್ರೇಯರ್ ಇಡಿಸ್ಕೊಂಡ್ರಿ, ಎಲ್ಲ ಮಾಡಿದ್ರಿ, ಆದ್ರೆ ದೀಕ್ಷೆ ಮಾತ್ರ ನೀವು ಮಾಡಿಸ್ಕೊಂಡಿಲ್ಲ. ಯಾಕೆ ಹೇಳ್ರಿ? ದೀಕ್ಷೆ ತಗೊಂಡ್ರೆ ನೀರಿನ ಸಾಕ್ಷಿ ಅದು. ಯಾವ ಸಾಕ್ಷಿ ಅದು? 3 ಸಾಕ್ಷಿಗಳದಾವ. ಎಷ್ಟು ಸಾಕ್ಷಿಗಳು? 3 ಸಾಕ್ಷಿ. ಮೊದಲನೇದಾಗಿ ನಿನ್ನ ಆತ್ಮದಲ್ಲಿ ನೀನು ಹೊಸವನಾಗಿ ಹುಟ್ಟಬೇಕು. ಅಂದ್ರೆ ಹಳೆಯ ಜೀವಿತಕ್ಕೆ ಒಂದೆರಡು ಪಾಪದ ಕಾರ್ಯಗಳಿದ್ರೆ ಅವೆಲ್ಲ ಬಿಟ್ಟು ಹೊಸದಾಗಿ ನಿನ್ನ ಜೀವಿಸ್ಬೇಕು. ಎರಡನೇದಾಗಿ ನೀರಿನ ಸಾಕ್ಷಿ. ನೀರಿನಲ್ಲಿ ಮುಳುಗಿ ನೀನು ಎದ್ದೇಳ್ಬೇಕು. ಮುಳುಗಿದಾಗ ಹಳೆಯ ಮನುಷ್ಯ ಹೋಗ್ಬಿಡ್ತಾನೆ. ಹಳೆಯ ಮನುಷ್ಯ ಎಲ್ಲಿಗೆ ಹೋಗ್ತಾನ? ಹರ್ಕೊಂಡು ಹೋಗ್ಬಿಡ್ತಾನ. ಕರ್ನೂಲಿಗೆ ಹೋಗ್ತಾನೆ, ಇನ್ನು ಮುಂದಕ್ಕೆ ಹೋಗ್ತಾನೆ, ಎಲ್ಲಿಗೆ ಹೋಗ್ತಾನೆ ಗೊತ್ತಿಲ್ಲ. ಅಲ್ಲಿಗೆ ಸಮುದ್ರಕ್ಕೆ ಸೇರಿಬಿಡ್ತಾನೆ ಹಳೆಯ ಮನುಷ್ಯ. ಆದ್ರೆ ನೀನು ಎದ್ದೇಳುವಾಗ ಯಾರಾಗಿ ಎದ್ದೇಳ್ತೇವೆ? ನೀನು ಕ್ರಿಸ್ತನ ಮಗನಾಗಿ, ಮಗಳಾಗಿ, ಹೊಸ ಮನುಷ್ಯನಾಗಿ. ಅಲ್ಲಿಯ ಮೂರನೇದಾಗಿ ಯಾವ ಸಾಕ್ಷಿ ಬೇಕು? ರಕ್ತದ ಸಾಕ್ಷಿ. ಆ ರಕ್ತದ ಸಾಕ್ಷಿ ಯಾವ್ದ್ರಿ? ಯೇಸು ಕ್ರಿಸ್ತನ ರಕ್ತ. ಒಂದ್ಸಾರಿ ಓದ್ತಿರ ಕೊನೆಯದಾಗಿ ವಚನ, ಫೈನಲ್. ಎಲ್ಲರೂ ಎದ್ದು ನಿಂತ್ಕೊಂಡು ಈ ಸಮಯದಲ್ಲಿ ಹಂಗೆ ಮುಂದ್ಗಡೆ ಹೋಗ್ತಾ ಹೋಗ್ಬಿಡ್ತೀವಿ. ಅದ್ರ ಸಲುವಾಗಿ ಯೋಹಾನನ ಪತ್ರಿಕೆ ಹಲ್ಲೆಲೂಯಾ 5ನೇ ಅಧ್ಯಾಯ 1ನೇ ಯೋಹಾನ 7-8ನೇ ವಚನ ಓದ್ಕೊಳ್ಳೋಣ. ಇದಲ್ಲದೆ ಆತ್ಮ ಸಾಕ್ಷಿ ಕೊಡುವನಾಗಿದ್ದಾನೆ. ಆತ್ಮನು ಸತ್ಯ ಸ್ವರೂಪನೇ. ಆತ್ಮನು ಸತ್ಯ ಸ್ವರೂಪನೇ. ಆತ್ಮ, ನೀರು, ರಕ್ತ ಎಂಬ 3 ಸಾಕ್ಷಿಗಳುಂಟು. ಎಷ್ಟು ಸಾಕ್ಷಿಗಳಿದಾವ್ರಿ? 3 ಸಾಕ್ಷಿಗಳಿದಾವೆ. ಯಾವ್ದ್ಯಾವ್ದು? ನಮ್ಮ ಆತ್ಮ, ನೀರು ಮತ್ತೆ ರಕ್ತ. ದೇವರ ರಕ್ತದಲ್ಲಿ ನಾವು ತೊಳೆಯಲ್ಪಡಬೇಕು. ಅಲ್ಲಿಯಾ ಪ್ರೈಸ್ ಗಾಡ್. ಅದ್ರ ಸಲುವಾಗಿ ಪ್ರಿಯರೇ, ಕೊನೆಯ ಕಾಲದಲ್ಲಿ ಇದ್ದೀವಿ. ಈ ಘಟನೆಗಳು ಎಂತೆಂಥವು ಆಗ್ಬಾರ್ದು ಅಂತಂಥವೆಲ್ಲ ಆಗಕತ್ತವ. ಅಲ್ಲಿಯಾ ಪ್ರೈಸ್ ಗಾಡ್. ಅದ್ರ ಸಲುವಾಗಿ ರಕ್ಷಣೆಯನ್ನು ನೀವು ಹೊಂದಬೇಕು. ಹಲ್ಲೆಲೂಯಾ ಪ್ರೈಸ್ ಗಾಡ್. ಯೇಸು ಸ್ವಾಮಿ ಆಶ್ಚರ್ಯಪಟ್ಟ ಒಂದೇ ಸಂಗತಿ, ಆದರೆ ತದ್ವಿರುದ್ಧವಾಗಿರ್ತಕ್ಕಂಥ ಸಂಗತಿ. ಮೊದಲನೇ ಸಂಗತಿ, ಆತನು ಅವರ ನಂಬಿಕೆಯನ್ನು ನೋಡಿ ಆಶ್ಚರ್ಯಪಟ್ಟ. ಎರಡನೇದಾಗಿ ಅವರಲ್ಲಿರ್ತಕ್ಕಂಥ ಅಪನಂಬಿಕೆಯನ್ನು ನೋಡಿ ಆಶ್ಚರ್ಯಪಟ್ಟ. ಎಲ್ಲರೂ ಕಣ್ಣು ಮುಚ್ಚಿಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಇವತ್ತು ನಿನ್ನ ಸ್ಥಿತಿ ಯಾವ ರೀತಿ ಆಗಿದೆ? ದೇವರ ಮೇಲೆ ನಂಬಿಕೆ ಇಟ್ಟಿದ್ದೀಯಾ ಅಥವಾ ಅಪನಂಬಿಕೆ ಇಟ್ಟಿದ್ದೀಯಾ? ದೇವರ ಮೇಲೆ ನಂಬಿಕೆ ಇಟ್ಟಾಗಲೂ ಕೂಡ ಆ ನಂಬಿಕೆ ಅಲ್ಪವಾಗಿರುವಂಥದ್ದಾಗಿದೆಯಾ? ಪೇತ್ರನು ನದಿಯ ಮೇಲೆ, ಸಮುದ್ರದ ಮೇಲೆ ನಡೀತಾ ಇದ್ದಾನೆ. ನಡೆಯುವಂಥ ಸಮಯದಲ್ಲಿ ಸ್ವಾಮಿಯವರನ್ನು ಬಿಟ್ಟು ಗಾಳಿಯನ್ನ, ಬಿರುಗಾಳಿಯನ್ನ ನೋಡುವಾಗ, ಆ ಅಲೆಗಳನ್ನು ನೋಡುವಾಗ ಪೇತ್ರನು ಮುಳುಗಿ ಹೋಗ್ತಾ ಇದ್ದಾನೆ. ಯಾಕಂದ್ರೆ ಸ್ವಾಮಿಯವರ ಮೇಲೆ ಈಗ ಕಣ್ಣುಗಳು ಇಲ್ಲ. ಆತನ ವಿಶ್ವಾಸ ಸ್ವಾಮಿಯವರ ಮೇಲೆ ಇಲ್ಲ. ಅಯ್ಯೋ, ಈ ಬಿರುಗಾಳಿ ನನ್ನನ್ನ ಬಡಿದುಕೊಂಡು ಹೋಗುತ್ತೋ, ಈ ಅಲೆಗಳು ನನ್ನನ್ನು ಬಡಿದುಕೊಂಡು ಹೋಗ್ತಾವೋ ಅಂತೇಳಿ ಅಂದುಕೊಂಡ ಪ್ರಿಯರೇ, ಇವತ್ತು ನೀನು ಕೂಡ ನಿನ್ನ ಜೀವಿತದಲ್ಲಿ ಬರುವಂತ ಸಮಸ್ಯೆಗಳನ್ನೇ ದೊಡ್ಡದಾಗಿರ್ತಕ್ಕಂಥ ಬೆಟ್ಟ ಗುಡ್ಡಗಳನ್ನಾಗಿ ಮಾಡ್ಕೊಂಡಿದ್ದೀಯೇನೋ? ಸ್ವಾಮಿಯನ್ನು ನೋಡುವಂಥದ್ದನ್ನು ಬಿಟ್ಟು ಸಮಸ್ಯೆಯನ್ನು ನೋಡ್ತಾ ಇದ್ದೀಯೇನೋ? ಪ್ರಿಯಳೆ, ಒಂದು ಸಾರಿ ಆಲೋಚನೆ ಮಾಡು. ದೇವರ ವಾಕ್ಯ ಹೇಳ್ತಾ ಇದೆ, ಸ್ವಾಮಿಯನ್ನ ದೃಷ್ಟಿಸಿದವರು, ಆತನನ್ನ ದೃಷ್ಟಿಸಿದವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. 34ನೇ ಕೀರ್ತನೆಯಲ್ಲಿ ಆ ವಚನ ಇರುತ್ತೆ ಪ್ರಿಯರೇ. ಒಂದೇ, ಯಾಕಂದ್ರೆ ಆತನು ತನ್ನ ನಂಬಿದಂಥ ಮಕ್ಕಳನ್ನ ಯಾವತ್ತೂ ಕೂಡ ಕೈಗೊಳ್ಳೋದಿಲ್ಲ. ಇವತ್ತು ನೀನು ರಕ್ಷಣೆ ಹೊಂದಬೇಕಾದರೆ ಮೊದಲನೇದಾಗಿ ನಿನ್ನ ಪಾಪವನ್ನು ಒಪ್ಪಿಕೊಂಡು, ಎರಡನೇದಾಗಿ ನೀನು ದೀಕ್ಷಾ ಸ್ನಾನ ಮಾಡಿಸಿಕೊಂಡು ರಕ್ಷಣೆ ಮಾರ್ಗದಲ್ಲಿ ಬಂದು ಆತನು ಹೇಳಿದ ಮಾರ್ಗದಲ್ಲಿ ನಿನ್ನ ಉಸಿರಿರೋವರೆಗೂ ಕೂಡ ನೀನು ನಡಿಬೇಕು. ಅದಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಈ ಭೂಲೋಕ, ಈ ಆಕಾಶ ಎರಡೂ ಕೂಡ ನಾಶವಾಗ್ಲಿಕ್ಕಿದ್ದಾವೆ. ನರಕ ಕೆಳಗಡೆ ಇರುವಂಥದ್ದು ಕೂಡ ಅಗ್ನಿ ನರಕದಲ್ಲಿ ಹಾಕಲ್ಪಡುತ್ತೆ ಪ್ರಿಯರೇ. ಆದರೆ ದೇವರು ತನ್ನ ನಂಬಿದಂಥ ಮಕ್ಕಳಿಗೆ ಹೊಸದಾದ ಆಕಾಶ, ಹೊಸದಾದ ಭೂಮಿಯನ್ನ ವಾಗ್ದಾನ ಮಾಡಿದ್ದಾನೆ. ಆ ವಾಗ್ದಾನವನ್ನು ಯಾರು ಸ್ವಾತಂತ್ರ್ಯ ಮಾಡಿಕೊಳ್ತಾರಂದ್ರೆ, ಯೇಸುವಿಗೋಸ್ಕರವಾಗಿ ಸಿದ್ಧರಾಗಿ, ಶುದ್ಧರಾಗಿ
ಜೀವಿಸುವಂತ ಮಕ್ಕಳು, ಆತನ ನಾಮದಲ್ಲಿ ನಂಬಿಕೆ ಇಟ್ಟಂತವರು, ರಕ್ಷಣೆ ಇಟ್ಟಂತವರು ಪ್ರಿಯರೇ, ಈ ಸಮಯದಲ್ಲಿ ಒಂದು ವೇಳೆ ನೀನು ಪ್ರಾರ್ಥನೆಯಲ್ಲಿ ಅಟೆಂಡ್ ಆಗ್ತಾ ಇದೀಯಾ, ಆದರೆ ದೀಕ್ಷಾ ಸ್ನಾನ ಇಲ್ವೇನೋ, ನೀನು ಪರೀಕ್ಷೆ ಮಾಡಿಕೊಂಡು ಮುಂದಿನ ಭಾನುವಾರ ದೀಕ್ಷಾ ಸ್ನಾನ ಕಾರ್ಯಕ್ರಮ ಇದೆ, ನೀನು ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಬಹುದು. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಸಾಗರ ಪ್ರಾರ್ಥನೆ ಮಾಡಿ. ಪರಿಶುದ್ಧನ ಭೂಮಿ ಆಕಾಶವನ್ನು ಉಂಟು ಮಾಡಿ ಸರ್ವಕೃತಿಯಿಂದ ದೇವರೇ ಕರ್ತನೇ ಎಸೆಯ, ಈ ಚಿಕ್ಕಬಳ್ಳಿ ಗ್ರಾಮದಲ್ಲಿ ಕರ್ತನೇ ಎಸೆಯ, ದುರ್ಗಮ ಕುಟುಂಬದಲ್ಲಿ ಕರ್ತನೇ ಎಸೆಯ, ನೀವು ವಾಕ್ಯವನ್ನು ಕರ್ತನೆ ಪ್ರಸಂಗ ಮಾಡೋದಕ್ಕೆ ಕರ್ತನೇ ಎಸೆಯ, ಈ ಸ್ಥಳಾವಕಾಶ ಮಾಡಿಕೊಡತಕ್ಕ ನಮಗೆ ಕೋಟಾನು ಕೋಟಿ ಕರ್ತನೇ ಎಸೆಯ, ಪ್ರಾರಂಭದಿಂದ ಮಧ್ಯದ ಅಂತ್ಯದವರಿಗೆ ಕರ್ತನೇ ಎಸೆಯ, ನಮ್ಮ ಸಂಘಟಿತ ನಮ್ಮನ್ನು ಕಾದು ಕಾಪಾಡುವುದಕ್ಕೆ ನೀನು ನಮಗೆ ಕೋಟಾನು ಕೋಟಿ ಕರ್ತನೇ ಎಸೆಯ, ನಾವು ಮೊದಲನೇ ಗುಂಪಿನವರು ಆಗಿ ಜೀವನ ಮಾಡೋದಕ್ಕೆ ಕೃಪೆ ತೋರಿಸಿ ಬಲಪಡಿಸಿ ನಡೆಸಿದ ರಾಜ್ಯ. ಹೌದು ಕರ್ತನೆ, ಬೈದಿರ ಭಕ್ತಿಯಲ್ಲಿ ಕರ್ತನೆ ರಾಜ್ಯ ಪೂರ್ಣ ಕರ್ತನೆ ಎಸೆಯ, ಪೂರ್ಣ ಮನುಷ್ಯದ ಕರ್ತನೆ ಎಸೆಯ, ನಂಬಿಕೆ ಉಳ್ಳವರಾಗಿ ಕರ್ತನೆ ಎಸೆಯ. ಹೌದು ಕರ್ತನೆ, ವಾಕ್ಯದ ಪ್ರಕಾರವಾಗಿ ಕರ್ತನೆ ಜೀವನ ಪೂರ್ತಿ ಕರ್ತನೆ ಎಸೆಯ, ಈ ನಂಬಿಕೆಯಲ್ಲಿ ಜೀವಿಸುವುದಕ್ಕೆ ನೀವು ಕೃಪೆ ತೋರಿಸಿ ಬಲಪಡಿಸಿ ನಡೆಸಿ ರಾಜ್ಯ. ಹೌದು ಕರ್ತನೆ ರಾಜ್ಯ, ಈ ವಾಕ್ಯದ ಕರ್ತನೆ ಕೇಳಲು ಎಷ್ಟೋ ಜನ ಇದ್ದಾರೆ ಕರ್ತನೆ ರಾಜ್ಯ, ಈ ವಾಕ್ಯವನ್ನು ನಮಗೆ ದಯಪಾಲಿಸಕ್ಕೆ ನೀನು ನಮಗೆ ಕೋಟಾನು ಕರ್ತನೆ ಎಸೆಯ. ಹೌದು ಕರ್ತನೆ ಎಸೆಯ, ಈ ಲೋಕದಲ್ಲಿ ಕರ್ತನೆ ಎಸೆಯ ಅನೇಕ ಮಕ್ಕಳು ಕರ್ತನೆ ದಾರಿ ತಪ್ಪುತ್ತಾ ಇದ್ದಾರೆ ಕರ್ತನೆ ಎಸೆಯ. ಹೌದು ಕರ್ತನೆ ಎಸೆಯ, ಬೇಗನೆ ಕರ್ತನೆ ನಿನ್ನ ಕಡೆಗೆ ಬಂದು ನಿನ್ನನ್ನು ನಂಬಿ ಕರ್ತನೆ ಎಸೆಯ, ಪರಲೋಕ ದ್ವಾರಗಳಲ್ಲಿ ಕರ್ತನೆ ನಾವು ಹೋಗುವಾಗ ನೀನು ಕೃಪೆ ತೋರಿಸಿ ಬಲಪಡಿಸಿ ನಡೆಸಬೇಕೆಂದು ಕರ್ತನೆ ಎಸೆಯ. ಹೌದು ಕರ್ತನೆ ಎಸೆಯ, ಈ ಕುಟುಂಬ ಸುತ್ತ ನೀನು ಕಾದು ಕಾಪಾಡು ಕರ್ತನೆ ಎಸೆಯ. ಹೌದು ಕರ್ತನೆ ಎಸೆಯ, ಇಲ್ಲಿ ಬಂದಿರೋ ಮಕ್ಕಳನ್ನು ಕರ್ತನೆ ಏನಾದರೂ ಕರ್ತನೆ ಎಸೆಯ, ಅವರು ಅಡಿಕೆ ಇಟ್ಟಿದ್ದ ಕೊಡ್ತಾರೆ, ಸಮಸ್ಯೆ ಇಟ್ಟಿದ್ದಾರೆ ಕರ್ತನೆ ಎಸೆಯ, ಅವೆಲ್ಲವೂ ಕರ್ತನೆ ನೀಗಿಸುವಂತ ದೇವರು ನೀನು ಒಬ್ಬನ ಐದು ಕರ್ತನೆ ಎಸೆಯ. ಹೌದು ಕರ್ತನೆ ಎಸೆಯ, ನಿನ್ನಲ್ಲಿ ನಂಬಿಕೆ ಇಟ್ಟು ಕಾಸಿ ಕರ್ತನೆ ಎಸೆಯ, ಭಯದಲ್ಲಿ ಭಕ್ತಿಯಲ್ಲಿ ಇಡುವುದಕ್ಕೆ ನೀನು ಕೃಪೆ ತೋರಿಸಿ ಬಲಪಡಿಸಿ ನಡೆಸಿ ರಾಜ್ಯ. ಹೌದು ಕರ್ತನೆ ಎಸೆಯ, ಏರು ಹೋಗುವ ಸಂದರ್ಭದಲ್ಲಿ ಕರ್ತನೆ ನೀನು ರೊಟ್ಟಿದ್ದು ಬಲಪಡಿಸಿ ನಡೆಸಿ ರಾಜ್ಯ. ಹೌದು ಕರ್ತನೆ ಎಸೆಯ, ಇಲ್ಲಿ ಬಂದಿರೋ ಮಕ್ಕಳಿಗೆ ಓದಿನ ವಿಷಯದಲ್ಲಿ ಕರ್ತನೆ ಎಸೆಯ, ಯಾರಿಗಾದ್ರೂ ಜ್ಞಾನ ಕಡಿಮೆ ಇದ್ದರೆ ಕೊಡುವಂತ ವಾಗ್ದಾನ ಮಾಡಿ ಕರ್ತನೆ ಎಸೆಯ. ಹೌದು ಕರ್ತನೆ ರಾಜ್ಯ, ಇವರ ಕುಟುಂಬದಲ್ಲಿ ಕರ್ತನೆ ಬೆಳೆಯ ವಿಷಯದಲ್ಲಿ ಕರ್ತನೆ ಎಸೆಯ, ಕೆಲಸ ವಿಷಯದಲ್ಲಿ ಕರ್ತನೆ ಎಸೆಯ, ಪ್ರಯಾಣ ವಿಷಯದಲ್ಲಿ ಕರ್ತನೆ ಎಸೆಯ. ಹೌದು ಕರ್ತನೆ, ಕುಟುಂಬ ಸೂತ್ರ ನೀನು ದೇವದೂತರ ಇಟ್ಟು ಕರ್ತನೆ ಕಾದು ಕಾಪಾಡು ದೇವರು ನೀನು ಒಬ್ಬನ ಆಯ್ತು ಕರ್ತನೆ ಎಸೆಯ. ಹೌದು ಕರ್ತನೆ, ಇಲ್ಲಿ ಬಂದಿರೋ ಮಕ್ಕಳನ್ನು ಕರ್ತನೆ ಅವರ ಹೊಲದ ವಿಷಯದಲ್ಲಿ, ಅವರ ಕೆಲಸ ವಿಷಯದಲ್ಲಿ ಕರ್ತನೆ ಎಸೆಯ, ಅವರು ಮಾಡುವಂತ ಪ್ರತಿಯೊಂದು ವಿಷಯದಲ್ಲಿ ಕರ್ತನೆ ನೀನು ಅವರ ಸಂಘಟನೆ ಕಾದು ಕಾಪಾಡು ದೇವರು ನೀನು ಆಯ್ತು ಕರ್ತನೆ ಎಸೆಯ. ಹೌದು ಕರ್ತನೆ, ವಿಶೇಷವಾಗಿ ಕರ್ತನೆ ಎಸೆಯ, ಈ ದಿನದಲ್ಲಿ ಕರ್ತನೆ ಎಸೆಯ, ಈ ವಾಕ್ಯವನ್ನು ಪ್ರಸಂಗ ಮಾಡಿದ್ದಕ್ಕೆ ನೀನು ನಾಮಕ್ಕೆ ಕರ್ತನೆ ಸ್ತೋತ್ರ ಕೊಡಿ ಸ್ತೋತ್ರ ಕರ್ತನೆ ಎಸೆಯ. ಹೌದು ಕರ್ತನೆ ಎಸೆಯ, ನಮ್ಮ ದೇಶದಲ್ಲಿ ಕೋವಿಡ್-19 ಕರ್ತನೆ ಬೇಗನೆ ಲಸಿಕೆ ಬರುವುದಕ್ಕೆ ನೀನು ಕೃಪೆ ತೋರಿಸಿ ಬಲಪಡಿಸಿ ನಡೆಸಿ ರಾಜ್ಯ. ಹೌದು ಎಸೆಯ, ಈ ದೇಶದಲ್ಲಿ ಅಧಿಕಾರಿಗಳು ಮುಟ್ಟಾಸಿ ಬಲಪಡಿಸಿ ನಡೆಸಿ ರಾಜ್ಯ. ಹೌದು ಕರ್ತನೆ ಎಸೆಯ, ಎಲ್ಲಿ ಕರ್ತನೆ ಈ ದಿನದಲ್ಲಿ ಆರಾಧನೆ ನಡೀತಾ ಇದೆ ಕರ್ತನೆ ನೀನು ಕೃಪೆ ತೋರಿಸಿ ಬಲಪಡಿಸಿ ನಡೆಸಬೇಕೆಂದು ಅತಿ ಬೇಗನೆ ಬರುವ ಮೊದಲಿಂಗನಾದ ಯೇಸು ಕ್ರಿಸ್ತ ನಮ್ಮ ಎಲ್ಲವನ್ನು ಬೇಡಿ ಹೊಂದಿದ್ದೇವೆ ಪರಮ ತಂದೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿಯು, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸುವಿಕೆ ಅಲಂಕರಿಸುವಿಕೆಯು, ಕೂಡಿ ಬಂದಿರತಕ್ಕಂಥ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲಾ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ, ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ, ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಆಮೆನ್. ಇಂಥ ಒಳ್ಳೆಯ